स्तयो यस्य प्रचण्डतपसा श्रुतिगीतवृत्तस्तुष्टो हरिः किल वशं वदतामवाप श्रीमध्वसन्मतपयोनिधिपूर्णचन्द्रः श्रीविष्णुतीर्थमुनिराड्मुदमातनोतु श्रीगुरुभ्यो नमः हरिः ओम् ಭಾಗವತ ಸಾರೋದ್ಧಾರದಲ್ಲಿ 217ನೇ ಶ್ಲೋಕ ಆಗ್ತಾ ಇತ್ತು. ಬಿಂಬೋಪಾಸಕ ಪ್ರಕರಣ, ಬಿಂಬೋಪಾಸಕ ಗುರುಪ್ರಾಪ್ತಿ ಪ್ರಕರಣ ಎನ್ನುವ ಪ್ರಕರಣ ಆಗ್ತಾ ಇತ್ತು. ಅದರಲ್ಲಿ ಕೆಲವು ಶ್ಲೋಕಗಳಾಗಿತ್ತು. ಹೋದ ಸಲಿ 217ನೇ ಶ್ಲೋಕ ಸ್ವಲ್ಪ ಪ್ರಾರಂಭ ಆಗಿತ್ತು, ಅದು ಮುಗಿಲಿಲ್ಲ. ಯಾವುದದು ಶ್ಲೋಕ ಅಂತ ಕೇಳಿದ್ರೆ, ಮುಕ್ತೋಪಿ ತಾವ ಬಿಭ್ರೂಯಾತ್ ಸ್ವದೇಹಮಾರಬ್ಧಮಶ್ನನ್ನಭಿಮಾನಶೂನ್ಯಃ ಯಥೋಪಯಾತಂ ಪ್ರತಿಯಾತ ನಿದ್ರಃ ಕಿಂ ತ್ವನ್ಯದೇಹಾಯ ಗುಣಾನ್ನ ವೃಂಕ್ತೆ ಎನ್ನುವ ಶ್ಲೋಕ. ಈ ಶ್ಲೋಕದಲ್ಲಿ ಮುಕ್ತಃ ಅಪಿ ತಾವತ್ ಬಿಭ್ರೂಯಾತ್ ಸ್ವದೇಹಂ ಆರಬ್ಧಂ ಅಶ್ನನ್ ಅಭಿಮಾನಶೂನ್ಯಃ ಯಥೋಪಯಾತಂ ಪ್ರತಿಯಾತ ನಿದ್ರಃ ಕಿಂತು ಅನ್ಯದೇಹಾಯ ಗುಣಾನ್ ನ ವೃಂಕ್ತೆ ಅಂತ ಪದಚ್ಛೇದ. ಇವಾಗ ಈ ಬಿಂಬೋಪಾಸಕ ಗುರುಪ್ರಾಪ್ತಿ ಪ್ರಕರಣದಲ್ಲಿ ಸ್ವಲ್ಪ ದಿನಗಳಾಗಿದ್ದರಿಂದ ಅದು ಏನು ವಿಷಯ ಪ್ರಸಕ್ತವಾಗಿತ್ತು ಅಂದರೆ, ಈ ಪ್ರಕರಣದ ಆದಿಯಲ್ಲಿ ಮೊದಲು 14 ಪ್ರಶ್ನೆಗಳನ್ನು ಮಾಡಿ ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಬರ್ತಾರೆ. ವಸ್ತುತಃ ಈ 14 ಪ್ರಶ್ನೆಗಳಿಗೆ ಉತ್ತರ ಇನ್ನು ಮುಂದೆ ಬರುವ ಎಲ್ಲ ಪ್ರಕರಣಗಳು ಎಲ್ಲ ಸೇರಿ 14 ಪ್ರಶ್ನೆ ಮಾಡಿದ್ದು. ಅದರಲ್ಲಿ ಕೆಲವು ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟಿದ್ರು. ಹಿಂದಿನ ಶ್ಲೋಕದಲ್ಲಿ ಏನು ಬಂತು ಅಂದರೆ, 216ನೇ ಶ್ಲೋಕದಲ್ಲಿ ನವೈ ಜನೋ ಜಾತು ಕಥಂಚನ ವ್ರಜೇತ್ ಮುಕುಂದ ಸೇವ್ಯ ನವದಂಗ ಸಂಸ್ಕೃತಿಂ ಸ್ಮರನ್ ಮುಕುಂದಾಂಗ್ ಹೃಪಗೂಹನಂ ವಿಹಾತುಮಿಚ್ಛೇದ್ ನರಸಗೃಹಿ ಜನಃ ಎನ್ನುವ ಶ್ಲೋಕದಲ್ಲಿ ಯಾರು ಹರಿಭಕ್ತನಾಗಿರ್ತಾನಲ್ವಾ, ಆ ಹರಿಭಕ್ತನಿಗೆ ಎಂದೂ ಕೂಡ ಸಂಸಾರದ ಭಯ ಇಲ್ಲ. ಯಾರು ಪರಮಾತ್ಮನ ಭಕ್ತ ಅಂತಿರ್ತಾನಲ್ವಾ, ಭಾಗವತರು, ಮುಕುಂದನನ್ನ ಆರಾಧನೆ ಮಾಡುವವರು, ಮುಕುಂದ ಸೇವಿ, ಅವರಿಗೆ ಸಂಸಾರದ ಭಯ ಇಲ್ಲ ಅಂತ ಬಂದಿತ್ತು. ಇವಾಗ ಏನು ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ ಅಂದರೆ, ಅಲ್ರಿ ವಿಷ್ಣುತೀರ್ಥರು ಬರೀತಾರೆ, ಉಭಯತ್ರ ಭಾಗವತ ಜನಸ್ಯ ಲೌಕಿಕೀ ಪ್ರವೃತ್ತಿ ಅಬಂಧಿಕ ಇತ್ಯನ್ಯತೋ ವಿಲಕ್ಷಣ ಇತ್ಯಭಿಹಿತಂ ತತ್ ಸ್ಫುಟೀಕರೋತಿ. ಅಂದರೆ ನೀವು ಯಾರು ಭಾಗವತರಿರ್ತಾರಲ್ಲ, ಅಂದರೆ ಪರಮಾತ್ಮನ ಭಕ್ತರು, ಜ್ಞಾನಿಗಳು, ಅವರು ಕೂಡ ನಮ್ಮಂತೇನೇ ಎಲ್ಲ ಪ್ರವೃತ್ತಿಯನ್ನು ಮಾಡ್ತಾ ಇರ್ತಾರೆ. ದಿನ ಬೆಳಗಾದರೆ ನಾವು ಹೇಗೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ, ಸಂಧ್ಯಾವಂದನೆ ಮಾಡಿ, ಅಥವಾ ಇನ್ನೇನೋ ಪೂಜೆ ಮಾಡಿ, ಇನ್ನೇನೋ ಕೆಲಸ ಮಾಡ್ತಿರ್ತೀವಲ್ಲ, ಊಟ ಮಾಡ್ತೀವಿ, ನಿದ್ದೆ ಮಾಡ್ತೀವಿ, ಅವರು ಮತ್ತೆ ಎಲ್ಲ ಇದೇ ಥರನೇ ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಇಷ್ಟೇ ವ್ಯತ್ಯಾಸ, ನಾವು ಮಾಡುವ ಕೆಲಸಗಳು ಬಂಧಕ. ಬಂಧಕ ಅಂದ್ರೇನು? ನಮ್ಮನ್ನು ಮತ್ತೆ ಸಂಸಾರದಲ್ಲೇ ಇರುವಂತೆ ಮಾಡುತ್ತೆ. ಆದರೆ ಅವರು ಮಾಡುವ ಪ್ರವೃತ್ತಿ ಇದೆಯಲ್ವಾ, ಜ್ಞಾನಿಗಳು, ಅದು ಅಬಂಧಿಕ. ಅವ್ರಿಗೆ ಆ ಕೆಲಸ, ಕರ್ಮ ಬಂಧಕ ಅಲ್ಲ.
ಏನು ಬಂಧಕ ಅಲ್ಲ ಅಂತಂದರೆ, ನಾವು ಮತ್ತೆ ಏನ್ರಿ ನಮಸ್ಕಾರ ಮಾಡ್ತೀವಿ ನಾವು ದೇವ್ರಿಗೆ. ಅಲ್ಲ, ಬೇರೆ ಎಲ್ಲ ಮಾಡ್ತೀವಿ, ಬೇಡದೇ ಇರೋದೆಲ್ಲ ಮಾಡ್ತಿರ್ತೀವಿ, ಹರಟೆ ಹೊಡಿತೀವಿ, ಟಿ ವಿ ನೋಡ್ತೀವಿ, ಫಿಲಮ್ಗೆ ಹೋಗ್ತೀವಿ, ಏನೇನೋ ಮಾಡ್ತೀವಿ. ಆದರೆ ನಮಸ್ಕಾರ ಅಂತೂ ಒಂದು ಮಾಡ್ತೀವಾ? ಆ ನಮಸ್ಕಾರನೂ ಬಂಧಕನ ಅದು? ಅಂದರೆ ಮತ್ತೆ ನಮ್ಮನ್ನದು ಸಂಸಾರದಲ್ಲಿ ಇರುವಂತೆ ಮಾಡೋದಾ? ಏನು ಪ್ರಯೋಜನ ಆಯಿತು ಮತ್ತೆ? ಏನೋಪ್ಪ ದೇವಸ್ಥಾನಕ್ಕೆ ಹೋಗ್ತೀವಿ, ನಮಸ್ಕಾರ ಮಾಡ್ತೀವಿ, ಯಾರಿಗೋ 10 ರೂಪಾಯಿ ದಾನ ಮಾಡ್ತೀವಿ, ಏನೋ ಪುರಾಣ ಅಂತ ಕೇಳ್ತೀವಿ, ಇನ್ನೇನೋ ಹೋಮ ಅಂತ ಮಾಡ್ತೀವಿ, ಇದೆಲ್ಲ ಮತ್ತೆ ಬಂಧಕ ಅಂತೀರಿ? ಅವ್ರು ಮಾಡಿದ್ರೆ ಮಾತ್ರ ಬಂಧಕ ಅಲ್ಲ, ನಾವು ಮಾಡಿದರೆ ಬಂಧಕ ಯಾಕೆ? ಅದಕ್ಕೆ ಅದನ್ನು ಬಿಡಿಸಿ ಬಿಡಿಸಿ ಹೇಳ್ತಾರೆ ವಿಷ್ಣು ತೀರ್ಥರು. ಹೇಗೆ ಅವರಿಗೆ ಬಂಧಕ ಅಲ್ಲ, ನಮಗೆ ಆಗಿತು. ನಮಗೆ ಅಂದರೆ ನಾವು ಅಜ್ಞಾನಿಗಳು ಮಾಡುವ ಕರ್ಮ ಯಾತಿಗೆ ಬಂಧಕ ಅನ್ನೋ ವಿಷಯವನ್ನು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಮೊದಲು ಎತ್ಕೊಳ್ತಾ ಶ್ಲೋಕದಲ್ಲಿ ಮುಕ್ತೋಪಿ ಅಂತಿದೆ. ಮುಕ್ತ ಮುಕ್ತ ಅಂದ್ರೇನು? ಸಾಮಾನ್ಯ ಮುಕ್ತ ಅಂದರೆ ಮೋಕ್ಷದಲ್ಲಿ ಇರುವವನು, ಮುಕ್ತನಾದವನು ಅಂತರ್ಥ ಬಂದ್ಬಿಡತ್ತೆ. ಹಾಗರ್ಥ ಮಾಡ್ಕೊಳ್ಬೇಡಿ ಅಂತ ವಿಷ್ಣು ತೀರ್ಥರು ಜೀವನ್ಮುಕ್ತೋಪಿ ಅಂತ ಅದಕ್ಕೆ ಅರ್ಥ ಬರೋದು. ಜೀವನ್ಮುಕ್ತ ಅಂತ ಒಂದು ಪದ ನೀವು ಕೇಳಿರಬಹುದು. ಜೀವನ್ಮುಕ್ತ ಜೀವನ್ಮುಕ್ತ ಅಂದರೆ ಯಾರಪ್ಪ ಅಂದರೆ, ಅವನಿಗೆ ಅಪರೋಕ್ಷ ಜ್ಞಾನ ಆಗಿರುತ್ತೆ, ಇನ್ನೂ ಮೋಕ್ಷಕ್ಕೆ ಹೋಗಿರಲ್ಲ, ಅಂತಹವರು ಜೀವನ್ಮುಕ್ತರು ಅಂತ ಕರೀತಾರೆ. ಈಗ ನಮಗೆ ಇವಾಗ ಎಲ್ಲ ಈಗಿರೋ ದೇವತೆಗಳು ಅಲ್ವಾ, ಇಂದ್ರ, ಚಂದ್ರ, ವರುಣ, ಇವರೆಲ್ಲ ಜೀವನ್ಮುಕ್ತರೆ. ಯಾಕೆ? ಅವ್ರಿಗೆ ಅಪರೋಕ್ಷ ಜ್ಞಾನ ಆಗಿದೆ, ಆದರೂ ಇನ್ನೂ ಪ್ರಾರಬ್ಧ ಕರ್ಮ ಇರೋದರಿಂದ ಅವರು ಇಲ್ಲೇ ಇದ್ದಾರೆ, ಇನ್ನೂ ಮುಕ್ತರಾಗಿಲ್ಲ. ಅಥವಾ ಅವರು ಇಲ್ಲಿ ಅವತಾರ ಮಾಡಿದಾಗ, ಈಗ ರಾಘವೇಂದ್ರ ಸ್ವಾಮಿಗಳು, ವಿಜಯೇಂದ್ರರು, ವ್ಯಾಸರಾಜರು, ಜಯತೀರ್ಥರು, ಈ ಪುರಂದರದಾಸರು, ವಿಜಯದಾಸರು, ಇವರೆಲ್ಲ ಜ್ಞಾನಿಗಳು, ಅಪರೋಕ್ಷ ಜ್ಞಾನಿಗಳು, ಇವರೆಲ್ಲ ಜೀವನ್ಮುಕ್ತರು. ಅಂದರೆ ಬದುಕಿರುವ ಮುಕ್ತರು ಅಂತ. ಜೀವನ್ಮುಕ್ತರು ಅಂದರೆ ಏನರ್ಥ? ಅವರು ಇನ್ನೇನು ಸ್ವಲ್ಪದಲ್ಲೇ ಮೋಕ್ಷಕ್ಕೆ ಹೋಗ್ತಾರೆ, ಆದರೆ ಇಲ್ಲಿ ಇದ್ದಾರೆ ಇವರು. ಅದು ದೇವರು ಮಾಡಿರುವ ದೊಡ್ಡ ಕರುಣೆ, ನಮ್ಮ ಮೇಲೆ ತೋರಿಸಿರೋ, ನಮಗೆ ಅಂದರೆ ಅಜ್ಞಾನಿಗಳ ಮೇಲೆ ತೋರಿಸಿರುವ ಒಂದು ಕೃಪೆ. ದೇವರು ಯಾತಕ್ಕಪ್ಪ ಹೀಗೆ ಮಾಡಿದ್ದಾನೆ ಅಂದರೆ, ಇವಾಗ ಅವ್ರಿಗೆ ಅಪರೋಕ್ಷ ಜ್ಞಾನ ಆದ ಕೂಡಲೇ ಮೋಕ್ಷ ಕೊಟ್ಬಿಟ್ರೆ ಅವ್ರಿಗೆ ಯಾರು ನಮಗೆ ಉಪದೇಶ ಮಾಡೋರು? ಅಜ್ಞಾನಿಗಳಿಗೆ ಉಪದೇಶಕರು ಯಾರು? ಉಪದೇಶಕರೇ ಯಾರೂ ಇಲ್ಲ ಅಂತ ಆಗಿಬಿಡುತ್ತೆ. ಅದಕ್ಕೆ ಏನು ಮಾಡಬೇಕು ಅಂತ ಕೇಳಿದ್ರೆ, ಆ ಪರಮಾತ್ಮ ಏನು ಮಾಡ್ತಾನೆ, ಆ ಯಾರು ಅಪರೋಕ್ಷ ಜ್ಞಾನಿಗಳು ಅಂತಿರ್ತಾರಲ್ವ, ಅಂದರೆ ಅಪರೋಕ್ಷ ಜ್ಞಾನ ಆಗಿರೋರು, ಅವ್ರನ್ನ ಏನು ಮಾಡ್ತಾನೆ ದೇವರು? ಇಲ್ಲೇನೆ ಇಡಿಸಿರ್ತಾನೆ, ಈ ಮೋಕ್ಷದಲ್ಲೇನೆ ಅವ್ರನ್ನ ಇಡಿಸಿರ್ತಾನೆ. ಅಯ್ಯೋ, ಮೋಕ್ಷದಲ್ಲಿ ಅಂತೀನಿ, ಈ ಸಂಸಾರಾವಸ್ಥೆಯಲ್ಲೇ ಇಡಿಸಿರ್ತಾನೆ. ಯಾಕೆ ಅಂತ ಕೇಳಿದ್ರೆ, ಉಪದೇಶ ಮಾಡಲಿ ಅಂತ. ಆದ್ದರಿಂದ ಅಂತಹವ್ರನ್ನೇನಂತ ಕರೀತಾರೆ? ಜೀವನ್ಮುಕ್ತರು ಅಂತ ಕರೀತಾರೆ. ಸರಿ, ಅವರೇನು, ಅವ್ರ ವಿಷಯ ಯಾಕೆ ಬಂತೀಗ? ಅವರೇ ಮತ್ತೆ ಜ್ಞಾನಿಗಳು ಅಂದರೆ, ಈಗ ಜ್ಞಾನಿಗಳು ಅಂದರೆ ಅಪರೋಕ್ಷ ಜ್ಞಾನಿಗಳು. ಆ ಅಪರೋಕ್ಷ ಜ್ಞಾನಿಗಳು ಮೋಕ್ಷಕ್ಕೆ ಹೋಗಿಬಿಟ್ರೆ ನಮಗೆ ಅವರು ಸಿಗೋದೇ ಇಲ್ಲ. ಅವ್ರು ಏನು ಮಾಡ್ತಾರೆ? ಅವ್ರು ನಮ್ಮ ಹತ್ರ ಮಾತಾಡೋ ಹಾಗಿಲ್ಲ, ನಾವು ಅವ್ರ ಹತ್ರ ಮಾತಾಡೋ ಹಾಗಿಲ್ಲ. ಆದ್ದರಿಂದ ಅಪರೋಕ್ಷ ಜ್ಞಾನಿಗಳು ಅಂತಂದರೆ ಮುಕ್ತರು ಕೂಡ ಅಪರೋಕ್ಷ ಜ್ಞಾನಿಗಳೇ. ಅವ್ರನ್ನ ತಗೊಂಡಿಲ್ಲ ಇಲ್ಲಿ. ಯಾರನ್ನು ತಗೊಂಡಿದ್ದಾರೆ? ಅಪರೋಕ್ಷ ಜ್ಞಾನ ಆಗಿ ಇನ್ನೂ ಮೋಕ್ಷಕ್ಕೆ ಹೋಗದೇ ಇರುವವರನ್ನು ಜೀವನ್ಮುಕ್ತರು, ಮುಕ್ತರು ಅಂತ ಕರೆದಿದ್ದಾರೆ. ಸರಿ, ಅವರೇನು? ಅವರು ಸ್ವದೇಹಂ ಅಂತಿದೆ ಶ್ಲೋಕದಲ್ಲಿ. ಸ್ವದೇಹಂ ಬಿಭ್ರೂಯಾತ್, ತಮ್ಮ ದೇಹವನ್ನು ಅವರು ಧಾರಣೆ ಮಾಡಿದ್ದಾರೆ. ತಮ್ಮ ದೇಹವನ್ನು ಧಾರಣೆ ಮಾಡಿದ್ದಾರೆ ಅಂದ್ರೇನು? ನಾವು ನಮ್ಮ ದೇಹವನ್ನು ಧಾರಣೆ ಮಾಡಿದ್ದೀವಿ, ಹೌದು. ನಮಗೆ ಕರ್ಮಗಳು, ಪಾಪಕರ್ಮಗಳೆಲ್ಲ ಇದೆ. ಆದ್ದರಿಂದ ಬೇರೆ ಬೇರೆ ಯೋನಿಗಳಲ್ಲಿ, ಬೇರೆ ಬೇರೆ ಶರೀರದಲ್ಲಿ ನಮ್ಮ ಕರ್ಮಕ್ಕನುಸಾರ ನಾವು ಹುಟ್ಟುತ್ತಾ ಇರ್ತೀವಿ. ಅವ್ರಿಗೂ ಕೂಡ ಏನಿದೆ? ಆರಬ್ಧಂ, ಅವ್ರಿಗೂ ಪ್ರಾರಬ್ಧ ಕರ್ಮ ಅಂತಿದೆ. ಅಪರೋಕ್ಷ ಜ್ಞಾನ ಆದ ಮೇಲೆ ಒಂದಿಷ್ಟು ಕರ್ಮ, ಆ ಒಂದು ಬ್ರಹ್ಮಕಲ್ಪದಲ್ಲಿ ಒಂದಿಷ್ಟು ಕರ್ಮವನ್ನು ತೆಗೆದು, ಆ ಕರ್ಮದಲ್ಲಿ ಆ ಜೀವ
ಅನೇಕ ಶರೀರಗಳನ್ನು ತೆಗೆದುಕೊಳ್ಳಬೇಕು ಅಂತ ಪರಮಾತ್ಮ ಏನು ಮಾಡಿರ್ತಾನೆ, ಸಂಕಲ್ಪ ಮಾಡಿರ್ತಾನೆ. ಅದೇ ಪ್ರಾರಬ್ಧ. ಸಂಚಿತ ಇನ್ನೂ ಬೇಕಾದಷ್ಟಿರಬಹುದು, ಆದರೆ ಈ ಆ, ಕಲ್ಪದಲ್ಲಿ ಇಷ್ಟು ಇವನು ಸುಖ ದುಃಖಗಳನ್ನು ಅನುಭವಿಸಲಿ, ಇಷ್ಟು ಶರೀರಗಳನ್ನು ಪಡೆಯಲಿ ಅಂತ ಪರಮಾತ್ಮ ಏನು ಮಾಡಿರ್ತಾನೆ, ಅವನು ಅದನ್ನು ತೆಗೆದಿಟ್ಟಿರ್ತಾನೆ. ಅದೇ ಪ್ರಾರಬ್ಧ ಅಂದರೆ. ಆ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಏನು ಮಾಡ್ತಾರೆ ಈ ಜ್ಞಾನಿಗಳು ಅಂತ ಕೇಳಿದ್ರೆ, ಅವರು ಲೌಕಿಕಿ ಪ್ರವೃತ್ತಿ, ಅವರು ನಮ್ಮಂತೆ ಲೋಕ ಪ್ರವೃತ್ತಿಯನ್ನು ಮಾಡ್ತಾ ಇರ್ತಾರೆ. ಆದರೆ ಇಷ್ಟೇ ವ್ಯತ್ಯಾಸ ಏನಂದರೆ, ಆ ಮೂರು ವಿಧವಾದ ಕರ್ಮ, ಸಂಚಿತ, ಪ್ರಾರಬ್ಧ, ಆಗಾಮಿ. ಆಗಾಮಿ ಅಂದರೆ ಮುಂದೆ ಬರೋದು. ಇವರಿಗೆ ಸಂಚಿತ ಕರ್ಮ ಅಂತೇನಿದೆ, ಅದು ಅಪರೋಕ್ಷ ಜ್ಞಾನ ಆದ ಕೂಡಲೇ ನಾಶ ಆಗಿಬಿಡುತ್ತೆ. ಸಂಚಿತ ಕರ್ಮ ಏನಾಗುತ್ತೆ, ಅದು ಸುಟ್ಟು ಬೂದಿ ಆಗಿಬಿಡುತ್ತೆ. ಪ್ರಾರಬ್ಧ ಕರ್ಮ ಮಾತ್ರ ಇರುತ್ತೆ. ಆ ಪ್ರಾರಬ್ಧ ಕರ್ಮವನ್ನು ಹೇಗೆ ಪರಿಹಾರ ಮಾಡಿಕೊಳ್ಬೇಕು, ಹೇಗೆ ಕಳಿಬೇಕು, ಅದು ಭೋಗೇನ ಏವ ನಾಶಃ. ಅದು ಭೋಗ ಮಾಡಿನೇ, ಅದು ಸುಖ ಭೋಗ ಇರ್ಬೋದು, ದುಃಖ ಭೋಗ ಇರ್ಬೋದು, ಒಟ್ಟು ಆ ಭೋಗದಿಂದಲೇ ಪ್ರಾರಬ್ಧ ಕರ್ಮವನ್ನು ನಾಶ ಮಾಡಿಕೊಳ್ಬೇಕು. ಸರಿ, ಮುಂದೆ ಬರೋದು ಆಗಾಮಿ ಕರ್ಮ. ಆ ಆಗಾಮಿ ಕರ್ಮದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ನಮಗೆ ನಮಗೆ ಅಂದರೆ ಅಜ್ಞಾನಿಗಳು, ನಾವು ಕರ್ಮಗಳನ್ನು ಮಾಡಿದರೆ ಒಂದು ದಿನಕ್ಕೆ ಆಚಾರ್ಯರು ಹೇಳ್ತಾರೆ 10 ಜನ್ಮ, ಮಿನಿಮಮ್ 10 ಜನ್ಮ ಬರುವಷ್ಟು ಕರ್ಮಗಳನ್ನು ಮಾಡ್ತೀವಿ ನಾವು ಒಂದು ದಿನಕ್ಕೆ. ಯಾರು ಅಪರೋಕ್ಷ ಜ್ಞಾನ ಆಗದೇ ಇರುವ ಜೀವರು. ಕಮ್ಮಿ ಕಮ್ಮಿ ಅಂದರೆ ಒಂದು 10 ಜನ್ಮ, ಅದು ಕಮ್ಮಿ. ಮ್ಯಾಕ್ಸಿಮಮ್ 100,000 ಎಷ್ಟು ಬೇಕಾದ್ರೆ ಇರ್ಬೋದು. ಆ ಆ ಕರ್ಮದ ಒಂದು ಇಂಪ್ಯಾಕ್ಟ್. ಯಾರೋ ಒಬ್ಬರು ದೊಡ್ಡ ಜ್ಞಾನಿಗಳಿಗೆ ಬೈದು ಬಿಟ್ಟೆ ನಾನು ಅಂತ ಸಂತೋಷ ಪಡೋದಲ್ಲ, ಯಾರೋ ಹಿರಿಯರಿಗೆ ನಾನು ಹೇ ಅವ್ರದ್ದೆಲ್ಲ ಅವ್ರದ್ದೆಲ್ಲ ಆರ್ಗ್ಯುಮೆಂಟ್ಸ್ ಎಲ್ಲ ನಾನು ನಲ್ಲಿಫೈ ಮಾಡಿಬಿಟ್ಟೆ, ಅವ್ರಿಗೆ ಮುಖ ಇಷ್ಟ ಆಗೋಯ್ತು ಅಂತ ಬೇರೆಯವ್ರ ಮುಂದೆ ಕೊಚ್ಕೋತಾ ಇರ್ತೀವಿ. ಆದ್ದರಿಂದ ಏನು, ಅದು 10 ಜನ್ಮ ಅಲ್ಲ, ಒಂದು 100 ಜನ್ಮಕ್ಕೆ ಅದು ಕ್ರಿಮಿಯಾಗಿ ಹುಟ್ಟುವಂತಹ ಯಾವುದೋ ಒಂದು ಪಾಪಕರ್ಮ. ಹೀಗೆ ಅದೇನೋ ಅಜ್ಞಾನಿಗಳು ಮಾಡುವ ಕರ್ಮ ಹೀಗಿರುತ್ತೆ. ಆದರೆ ಈ ಜ್ಞಾನಿಗಳು ಏನು ಕರ್ಮ ಮಾಡ್ತಾರಲ್ವಾ, ಅದು ಹೇಗಪ್ಪ ಇರುತ್ತೆ ಅಂತಂದರೆ, ಅನ್ಯದೇಹಾಯ ಗುಣಾನ್ ನ ವೃಂಕ್ತೆ ಅಂತ ಶ್ಲೋಕದಲ್ಲಿದೆ. ಅನ್ಯದೇಹಾಯ ಗುಣಾನ್ ನ ವೃಂಕ್ತೆ. ಬೇರೆ ದೇಹವನ್ನು ಹೊಂದಲಿಕ್ಕೆ ಅವರು ಆ ಕರ್ಮಗಳನ್ನು, ವಿಷಯಗಳನ್ನು ಅನುಭವ ಮಾಡೋದಿಲ್ಲ. ವೃಂಕ್ತೆ, ವೃಂಕ್ತೆ ಅಂದರೆ ಸ್ವೀಕಾರ ಮಾಡೋದು ಅಂತ ಅರ್ಥ. ನ ವೃಂಕ್ತೆ ಅಂದರೆ ಸ್ವೀಕಾರ ಮಾಡೋದಿಲ್ಲ, ಅನುಭವಿಸೋದಿಲ್ಲ. ಅಂದ್ರೆ ಏನರ್ಥ, ಈ ಜ್ಞಾನಿಗಳಿದಾರಲ್ವಾ, ಅವರು ಕರ್ಮ ಮಾಡಿದರೆ ಅವರಿಗೆ ಅದರಿಂದ ಇನ್ನೊಂದು ದೇಹ ಬಂತಪ್ಪ, ಅದರಿಂದ ನಾನು ಮತ್ತಷ್ಟು ಕರ್ಮಗಳನ್ನು ಮಾಡಿದೆ, ಮುಂದೆ ಆಗುವಷ್ಟು ಕರ್ಮಗಳು ಅಂತ ಆಗೋದಿಲ್ಲ. ಅದೇ ಯಾಕೆ ಅವರು ಮತ್ತು ಅವರು ಆವಾಗಲೇ ಹೇಳಿದೆ ನಾನು, ಅವರು ನಿದ್ದೆ ಮಾಡ್ತಾರೆ, ಊಟ ಮಾಡ್ತಾರೆ, ಎಲ್ಲ ನಮ್ಮ ಥರನೇ ಮಾಡ್ತಾರೆ. ಅವ್ರದ್ದು ಕರ್ಮಕ್ಕೆ ಯಾಕೆ ಲೇಪ ಇಲ್ಲ, ನಮ್ಮ ಕರ್ಮಕ್ಕೆ ಯಾಕೆ ಲೇಪ ಇದೆ? ಅದಕ್ಕೆ ವೇದವ್ಯಾಸ ದೇವರು ಹೇಳ್ತಾರೆ, ಯಥೋಪಯಾತಂ ಪ್ರತಿಯಾತ ನಿದ್ರಹ. ಆ ಜ್ಞಾನಿಗಳು ಏನು ಮಾಡ್ತಾರಲ್ವಾ, ಅವರ ಆಗಾಮಿ ಕರ್ಮ ಏನಿದೆ ಅದು ಅಂಟೋದೇ ಇಲ್ಲ ಅವ್ರಿಗೆ. ಅಶ್ಲೇಷ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಅಪರೋಕ್ಷ ಜ್ಞಾನಿಗಳು ಮಾಡುವ ಕರ್ಮಕ್ಕೆ ಆ ಕರ್ಮ ಅವ್ರಿಗೆ ಅಂಟೋದಿಲ್ಲ. ಯಾಕೆ ಅಂಟೋದಿಲ್ಲ ಅಂತ ಸ್ಪಷ್ಟವಾಗಿ ಶ್ಲೋಕದಲ್ಲಿ ಜಳ ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ವಿಷ್ಣು ತೀರ್ಥರು ಬರೀತಾರೆ, ಇದಮುದಿತಂ ಭವತಿ. ನೋಡ್ರಪ್ಪ, ಇಷ್ಟು ಹೇಳ್ತಾ ಇದ್ದಾರೆ ವೇದವ್ಯಾಸ ದೇವರು, ಏನು ಅಂತ ವಿವರಣೆ ಮಾಡ್ತಾರೆ. ಯತ್ ರಾಗದ್ವೇಷಾಭ್ಯಾಂ ಕ್ರಿಯತೆ ತದೇವ ಹಿ ಬಂಧಕಂ ಸ್ಯಾತ್. ಯಾವ ಕರ್ಮವನ್ನು ನಾವು ರಾಗ ಮತ್ತು ದ್ವೇಷ
ಯಾರಿಗೋ ಅನಿಷ್ಟ ಆಗಲಿ ಅಂತ ಏನೋ ಕೆಲಸ ಮಾಡ್ತೀವಿ, ಅದು ದ್ವೇಷ, ಅವನ ಮೇಲೆ ದ್ವೇಷ. ಅಥವಾ ಇವನಿಗೆ ಇಷ್ಟ ಆಗಲಿ ಅಂತ ಕೆಲಸ ಮಾಡ್ತೀವಿ, ಅದು ರಾಗ. ಯಾವ ಕರ್ಮ ಬಂಧಕ ಆಗತ್ತೆ ಗೊತ್ತಾ? ಯಾವ ಕರ್ಮವು ಈ ಥರ ರಾಗ ಮತ್ತು ದ್ವೇಷಗಳು ಇವೆರಡರಲ್ಲಿ ಯಾವ್ದಾರೋ ಒಂದಿರುತ್ತಲ್ವ, ಇದರಿಂದನೇ ಕರ್ಮಗಳನ್ನು ಮಾಡ್ತಾನೆ ಜೀವ, ಅದೇನೇ ಬಂಧಕ ಆಗತ್ತೆ. ಆ ರಾಗದ್ವೇಷಗಳೇ ಬಂಧಕಕ್ಕೆ ಕಾರಣ. ತೌಚನಸ್ತಃ, ಈ ಆ, ರಾಗದ್ವೇಷಗಳು ಜ್ಞಾನಿಗೆ ಇಲ್ವೇ ಇಲ್ಲ. ಅದಕ್ಕೇನಾಯಿತು? ತಸ್ಯ ಸ್ಥಿತಸ್ಯಾಪಿ ಫಲ ಅನನುಭಾವಕತ್ವ ರೂಪ ವಿಶೇಷ. ಈ ಜ್ಞಾನಿ ಕರ್ಮ ಮಾಡಿದ್ರೂ ಅವನಿಗೆ ಫಲ ಅನ್ನೋದು ಅಂಟೋದೇ ಇಲ್ಲ. ಯಾಕೆ? ರಾಗದ್ವೇಷಗಳಿಂದ ಮಾಡೋದಿಲ್ಲ. ಯಾಕ್ರಿ ರಾಗದ್ವೇಷಗಳಿಂದ ಮಾಡೋದಿಲ್ಲ? ನಾವು ಯಾಕೆ ಮಾಡ್ತೀವಿ, ಅವನು ಯಾಕೆ ಮಾಡಲ್ಲ ಅಂತ ಮತ್ತೆ ಪ್ರಶ್ನೆ. ಅದಕ್ಕೂ ಉತ್ತರ ಬರೀತಾರೆ. ಕುತಃ ಪ್ರತಿಯಾತ ನಿದ್ರಹ ಅಂತ ಶ್ಲೋಕದಲ್ಲಿದೆ. ಪ್ರತಿಯಾತ ನಿದ್ರಹ. ನಿದ್ರಾ ನಿದ್ರಾ ಅಂದರೆ ಅಜ್ಞಾನ ಅಂತ ಅರ್ಥ. ಅಜ್ಞಾನ ಅವನಲ್ಲಿಲ್ಲ. ಅಂದರೆ ಅಪರೋಕ್ಷ ಜ್ಞಾನ ಆದಮೇಲೆ ಏನಾಗುತ್ತೆ? ಪರಮಾತ್ಮನ ದರ್ಶನವನ್ನು ಪಡೆದಿರ್ತಾನಲ್ವಾ, ಆ ಪರಮಾತ್ಮನ ಸ್ವಾತಂತ್ರ್ಯದ ಚಿಂತನೆ ಅವನಲ್ಲಿ ಚೆನ್ನಾಗಿ ಬೇರೂರಿರುತ್ತೆ. ಪರಮಾತ್ಮ ಸ್ವತಂತ್ರ, ನಾನು ಅಸ್ವತಂತ್ರ. ಇನ್ನು ಬೇಕಾದಷ್ಟು ಅಜ್ಞಾನ ಅಲ್ಲ ಅವನಿಗೆ ನಾಶ ಆಗಿರುತ್ತೆ. ಯಾಕೆ? ಉಪನಿಷತ್ ಹೇಳುತ್ತೆ, ಛಿದ್ಯಂತೆ ಸರ್ವಸಂಶಯಾ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೇ. ಪರಮಾತ್ಮನ ದರ್ಶನ ಆದರೆ ಸಾಕು, ಅನೇಕ ಸಂಶಯಗಳು ಅಂತ, ಅಜ್ಞಾನ ಅಂತ ನಮ್ಮ ಮನಸ್ಸಿನಲ್ಲಿ ಏನಿರುತ್ತೆ ಅದೆಲ್ಲ ಛಿದ್ಯಂತೆ, ನಾಶ ಆಗಿಬಿಡುತ್ತೆ. ಆ ಸಂಶಯಗಳೆಲ್ಲ ದೂರ ಹೋಗುತ್ತೆ, ಅಜ್ಞಾನ ಹೋಗುತ್ತೆ. ಆದ್ದರಿಂದ ಈ ರಾಗದ್ವೇಷ ಇದೆಯಲ್ವಾ, ಈ ರಾಗದ್ವೇಷಗಳು ಅಜ್ಞಾನದ ಕಾರ್ಯ. ಏನ್ರಿ ರಾಗದ್ವೇಷ ಅಜ್ಞಾನದ ಕಾರ್ಯ ಅಂದ್ರೇನು? ಈಗ ನಮಗೆ ಯಾರ್ದೋ ಮೇಲೆ ಏನೋ ಒಂದು ಇಷ್ಟ ಇರುತ್ತಪ್ಪ, ಅವನು ನನಗೆ ಭಾಳ, ಅವನ ಮೇಲೆ ಪ್ರೀತಿ ಇರುತ್ತೆ. ಆ ಪ್ರೀತಿಯಿಂದ ನಾನೇನೋ ಅವನಿಗೆ ಒಂದು ಕೆಲಸ ಮಾಡಿಕೊಡ್ತೀನಿ. ಇದರಲ್ಲಿ ಅಜ್ಞಾನದ ಕೆಲಸ ಏನು ಅಂತ ಪ್ರಶ್ನೆ ಬರುತ್ತೆ. ಈ ರಾಗ ಅಂದ್ರೆ ಏನು ಅಂತ ಫಸ್ಟ್ ತಿಳ್ಕೊಳ್ಬೇಕು. ಅದನ್ನು ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಅಶೋಭನೇಶು ಶೋಭನಾಧ್ಯಾಸಃ ರಾಗ. ಯಾವುದು ನಮಗೆ ಒಳ್ಳೆಯದಲ್ಲ ಅದರಲ್ಲಿ ಇದು ಒಳ್ಳೆಯದು ಅಂತ ಬುದ್ಧಿ ಬರುತ್ತಲ್ವ, ಅದೇ ರಾಗ ಅಂದರೆ. ಯಾವುದು ನಮಗೆ ಒಳ್ಳೆಯದಲ್ಲ, ಒಳ್ಳೆಯದಲ್ಲ ಅಂದ್ರೇನು? ಮತ್ತೆ ಒಳ್ಳೆಯದಲ್ಲ ಅನ್ನೋದಕ್ಕೂ ಮತ್ತೆ ಅದಕ್ಕೆ ಅರ್ಥ ಬರೀಬೇಕು. ನಮಗೆ ಒಳ್ಳೆಯದಲ್ಲ ಅಂದರೆ, ನಾನು ಅವನು ಪ್ರೀತಿ ಮಾಡಿದ್ರೆ ನನಗೆ ಅವನು ದುಡ್ಡು ಕೊಡ್ತಾನೆ, ನನಗೆಲ್ಲ ನೋಡ್ಕೊಡ್ತಾನೆ, ಒಳ್ಳೆಯದಲ್ಲ ಅಂತೀರಲ್ಲ ನೀವು. ಅದಲ್ಲ. ಒಳ್ಳೆಯದಲ್ಲ ಅಂದರೆ ಯಾವುದು ಮೋಕ್ಷಕ್ಕೆ ಪ್ರತಿಬಂಧಕನೋ ಅದು ಅಂತ ಅರ್ಥ. ಈಗ ನಾನು ಯಾರೋ ಒಂದು ನನ್ನ ಗುರುಗಳ ಮೇಲೆ ನಾನು ತುಂಬ ಪ್ರೀತಿ ಮಾಡ್ತೀನಿ, ಭಕ್ತಿ ಮಾಡ್ತೀನಪ್ಪ, ಅದು ಒಳ್ಳೇದಲ್ವಾ? ಅದು ಒಳ್ಳೆಯದೇ. ಯಾಕೆ? ಅದು ಮೋಕ್ಷಕ್ಕೆ ಪ್ರತಿಬಂಧಕ ಅಲ್ಲ. ಅದರಿಂದ ರಾಗ ಅಂತಂದರೆ ಅದಕ್ಕೆ ಆಚಾರ್ಯರು ಗೀತಾ ಭಾಷ್ಯದಲ್ಲಿ ಈ ಡೆಫಿನೇಷನ್ ಹೇಳಿರೋದು. ಯಾವುದು ಶೋಭನವಲ್ಲವೋ, ಯಾವುದು ಒಳ್ಳೆಯದಲ್ವೋ ಅಂದರೆ ಯಾವುದು ಮೋಕ್ಷಕ್ಕೆ ಪ್ರತಿಬಂಧಕನೋ ಅದನ್ನು, ಇದು ನನಗೆ ಭಾಳ ಒಳ್ಳೆಯದು ಅಂತ ಬುದ್ಧಿ ಇದೆಯಲ್ವಾ ಅಂತ ತಿಳ್ಕೊಳ್ತೀವಲ್ಲ, ಅದನ್ನೇ ರಾಗ ಅಂತ ಕರೀತಾರೆ. ಅದು ಯಾವಾಗ ಆಗುತ್ತೆ? ಮತ್ತು ಅಜ್ಞಾನ ಇದ್ರೇ ಆಗೋದು. ಯಾಕೆಂದರೆ ಯಾವುದು ಮೋಕ್ಷಕ್ಕೆ ಪ್ರತಿಬಂಧಕನೋ ಅದು ತನಗೆ ಒಳ್ಳೆಯದು ಅಂತ ತಿಳ್ಕೊಂಡ್ರೆ, ಇವಾಗ ಡಯಾಬಿಟೀಸ್ ಇರುತ್ತಪ್ಪ, ಅವನು ಸಿಹಿ ತಿನ್ನಬಾರ್ದು. ನನಗೆ ಸಿಹಿ ತುಂಬ ಒಳ್ಳೆಯದು, ಇದು ರುಚಿಯಾದದ್ದು ನನಗೆ ಬೇಕು ಅಂತ ತಿಳ್ಕೊಂಡ್ರೆ, ತಿಂದರೆ ಏನಂತೀವಿ? ಏನು ಅಜ್ಞಾನಿಪ್ಪ ಇವನು, ಅವನಿಗೆ ಗೊತ್ತು ಅದು ಒಳ್ಳೆಯದಲ್ಲ ಅಂತ. ಹಾಗೆ ಈ ಸಂಸಾರದಲ್ಲಿ ಅನೇಕ ವಸ್ತುಗಳ ಮೇಲೆ ನಾವು ಬೇಕು ಬೇಕು ಅಂತ ಇಷ್ಟಪಡ್ತೀವಿ. ಯಾವ ಯಾವ ಪದಾರ್ಥಗಳು ಮೋಕ್ಷಕ್ಕೆ ಪ್ರತಿಬಂಧಕನೋ ಅಂತಹ ಪದಾರ್ಥಗಳ ಮೇಲೆ ಸಿಕ್ಕಾಪಟ್ಟೆ ಆಸಕ್ತಿಯನ್ನು ನಾವು ಹೊಂದಿಬಿಟ್ರೆ ಅದನ್ನು ರಾಗ ಅಂತ ಕರೀತಾರೆ. ಅದಕ್ಕೆ ಕಾರಣ ಏನು? ಅಜ್ಞಾನ. ಈ ಅಪರೋಕ್ಷ ಜ್ಞಾನಿಗೆ ಅಜ್ಞಾನ ನಾಶ ಆಗಿರುತ್ತೆ. ಆದ್ದರಿಂದ ಅವನು ಅಶೋಭನವಾದ ಪದಾರ್ಥಗಳಲ್ಲಿ, ನಮಗೂ ಯಾವುದು ಒಳ್ಳೆಯದಲ್ವೋ ಆ ಪದಾರ್ಥಗಳಲ್ಲಿ
ಇದು ಒಳ್ಳೆಯದು ಅನ್ನೋ ಬುದ್ಧಿನೇ ಇರಲ್ಲ ಅವನಿಗೆ. ಯಾಕೆಂದರೆ ಅಜ್ಞಾನನೇ ಇಲ್ಲ. ಅಜ್ಞಾನದ ಕೂಸದು ರಾಗ ದ್ವೇಷ. ಮತ್ತೆ ದ್ವೇಷ ಅನ್ನೋದಕ್ಕೂ ಅರ್ಥ ಸರಿಯಾಗಿ ಮಾಡ್ಕೋಬೇಕು. ಯಾರೋ ಈಗ ಭೀಮಸೇನ ದೇವರು ದುರ್ಯೋಧನರ ಮೇಲೆ ದ್ವೇಷ ಮಾಡಿದ್ರು ಅಂದರೆ ಅದು ಒಳ್ಳೆಯದೇ. ಯಾಕೆ? ಯಾರು ಹರಿದ್ವೇಷಿಗಳು, ಹರಿಭಕ್ತರ ದ್ವೇಷಿಗಳು, ಅವರನ್ನು ದ್ವೇಷ ಮಾಡುವುದು ಒಳ್ಳೆಯದೇನೆ. ಅದು ಇರಲೇಬೇಕು, ಗುಣ ಅದು. ಅದಲ್ಲ, ಅಂದರೆ ಯಾರು ಹರಿಭಕ್ತರೋ ಅವ್ರ ಮೇಲೆ ದ್ವೇಷ ಮಾಡೋದು. ಯಾಕೆ? ಏನೋ ಪರ್ಸನಲ್ ಅಟ್ಯಾಕು, ನನಗೆ ಅವನು ಹಿಂಗೆ ಮಾಡಿಬಿಟ್ಟ, ನನಗೆ ಅವಮಾನ ಮಾಡಿಬಿಟ್ಟ ಅವನು, ಆದ್ದರಿಂದ ಅವನು ದ್ವೇಷ ಮಾಡ್ತೀನಿ. ಇದೆಲ್ಲ ಮತ್ತು ಅಜ್ಞಾನದ ಮೂಲ. ಅಜ್ಞಾನನೇ ಇದಕ್ಕೆ ಮೂಲ, ದ್ವೇಷ ಮಾಡೋದಕ್ಕೆ. ಇಂತಹದ್ದು ಆ ಅಪರೋಕ್ಷ ಜ್ಞಾನಿಗೆ ಇರೋದಿಲ್ಲ. ಆದ್ದರಿಂದ ಅವನನ್ನೇನಂತ ಕರೀತಾರೆ? ಪ್ರತಿಯಾತ ನಿದ್ರಹ ಅಂತ ಕರೀತಾರೆ. ಪ್ರತಿಯಾತ ಅಂದರೆ ಹೋಗಲ್ಪಡೋದು. ಹೋಗಿರುವ ನಿದ್ರೆ ಉಳ್ಳವನು ಅಂದರೆ ಹೋಗಿರುವ ಅಜ್ಞಾನ ಉಳ್ಳವನವನು. ಅಜ್ಞಾನ ಹೋಗಿರೋದ್ರಿಂದ ವಿಷ್ಣು ತೀರ್ಥರು ಬರೀತಾರೆ, ತತ್ ಕಾರ್ಯಭೂತಃ ರಾಗಾದಿಹಿ. ಅಜ್ಞಾನ ಇಲ್ಲ ಅಂದರೆ ಅದರ ಕಾರ್ಯ ಯಾಕಿರುತ್ತೆ? ಅಜ್ಞಾನನೇ, ತಂದೆ ತಾಯಿನೇ ಇಲ್ಲ ಅಂದಮೇಲೆ ಕೂಸಿರುತ್ತಾ? ಹುಟ್ಟತ್ತ ಕೂಸು? ಇಲ್ಲ. ಇವನಿಗೆ ಅಜ್ಞಾನನೇ ನಾಶ ಆಗಿದೆ. ಆದ್ದರಿಂದ ಅಜ್ಞಾನದ ಕೂಸಾದ ರಾಗಾದಿಗಳು ಕೂಡ ಇರುವುದಿಲ್ಲ ಅಂತರ್ಥ. ಸರಿ, ಅದಾದರೂ ಯಾಕಿರಲ್ಲ? ತದಪಿ ಕುತಃ? ಅಜ್ಞಾನ ನಾಶ ಆಗಿದೆ ಅಂತಂದ್ರಲ್ವಾ? ಅಜ್ಞಾನ ನಾಶ ಆಗಿದ್ರೂ ಒಂದೊಂದು ಸಲ ಏನಾಗತ್ತೆ, ರಾಗಾದಿಗಳು ಬರಬಹುದು. ಯಾಕೆ? ಅಭಿಮಾನ ಇದ್ದುಬಿಟ್ರೆ. ಅದಕ್ಕೆ ಶ್ಲೋಕದಲ್ಲಿ ಏನಿದೆ? ಅಭಿಮಾನ ಶೂನ್ಯ ಅಂತಿದೆ ಶ್ಲೋಕದಲ್ಲಿ. ಅಭಿಮಾನ ಅಂದ್ರೂ ಇದೇ ಅರ್ಥ. ಅಭಿಮಾನ ಅಂತಂದರೆ ವಿನಾಕಾರಣ, ಕಾರಣ ಇಲ್ಲದೇನೆ ಅದರ ಮೇಲೆ ನಾವು ಪ್ರೀತಿಯನ್ನು ಮಾಡೋದು. ಅದಕ್ಕೆ ವಿಷ್ಣು ತೀರ್ಥರು ಬರೀತಾರೆ, ಅಭಿಮಾನಾದೇವಿ ರಾಗಾದಿಹಿ. ಅಜ್ಞಾನದಿಂದ ರಾಗಾದಿಗಳು, ಅಭಿಮಾನದಿಂದ ರಾಗಾದಿಗಳು, ಅಥವಾ ಅಜ್ಞಾನದಿಂದ ಅಭಿಮಾನ, ಅಭಿಮಾನದಿಂದ ರಾಗ, ಹೀಗಾರು ಇಟ್ಕೊಳ್ಬೋದು. ಒಟ್ಟು ಏನು? ರಾಗಾದಿಗಳೇ ಕಾರಣ. ಆ ರಾಗಾದಿಗಳಿಗೆ ಯಾವುದಕ್ಕೆ ಕಾರಣ? ಬಂಧಕ ಕರ್ಮಕ್ಕೆ ರಾಗದಿಂದ ಕೂಡಿರುವ ಕರ್ಮಾಚರಣೆಯೇ ಬಂಧಕವಾಗುತ್ತದೆ. ಇದು ನಾವು ಮಾಡುವ ನಮಸ್ಕಾರಕ್ಕೂ ಆಗ್ಬೋದು. ನಾವು ನಮಸ್ಕಾರ ಮಾಡಬೇಕಾದ್ರೆ, ಅಪ್ಪ ದೇವರೇ ನನಗೆ ತಲೆನೋವ್ತಾ ಇದೆ, ನಾನೀಗ ನಮಸ್ಕಾರ ಮಾಡ್ತೀನಿ, ತಲೆನೋವು ಪರಿಹಾರ ಮಾಡು ಅಂತ ಕೇಳ್ಕೊಳ್ತೀವಲ್ಲ, ಅದು ಮತ್ತೆ ಸಕಾಮಕರ್ಮನೆ, ಅದು ಇದರಲ್ಲೇ ಸೇರಿಬಿಡುತ್ತೆ. ಅದು ಬಂಧಕ. ಏನ್ರಿ ಹಂಗಾದ್ರೆ ರೋಗ ಬಂದರೆ ಪರಿಹಾರ ಮಾಡು ಅಂತ ಕೇಳಬಾರ್ದಾ? ಕೇಳಬಹುದು. ಪರಿಹಾರ ಮಾಡಿ ಆದ ಮೇಲೆ, ಪರಿಹಾರ ಮಾಡಾದ ಮೇಲೆ ನಾನು ಏನಪ್ಪ ನೀನು ಮತ್ತೆ ನಾನು ಏನೋ ಸಂಧ್ಯಾ ವಂದನೆ ದೇವ್ರ ಪೂಜೆಗೆ ನಂಗೆ ಕಷ್ಟ ಆಗಿತ್ತು, ರೋಗ ಬಂದು, ಆದ್ದರಿಂದ ರೋಗ ಪರಿಹಾರ ಮಾಡು, ನಾನು ಮತ್ತೆ ದೇವ್ರ ಪೂಜೆ ಮಾಡ್ತೀನಿ, ಅಥವಾ ನಾನು ಶ್ರವಣ ಮಾಡ್ತೀನಿ ಅಂತ ಹೀಗೆ ಆಮೇಲೆ ಮಾಡುವ ನಿಷ್ಕಾಮ ಕರ್ಮಕ್ಕೆ ಉಪಯೋಗಿಯಾಗಿ ನಾವು ಕೇಳಿದ್ರೆ ಪರವಾಗಿಲ್ಲ. ನನಗೆ ತಲೆನೋವು ಕಮ್ಮಿ ಮಾಡಪ್ಪ, ನಾನು IPL ಮ್ಯಾಚ್ ನೋಡಬಹುದು ಆಮೇಲೆ ಅಂತಂದರೆ ಅದು ಸಕಾಮ ಕರ್ಮನೆ. ಅದರಿಂದ ಮತ್ತೆ ಅದು ಬಂಧಕನೇ ಆ ಕರ್ಮ. ಆದ್ದರಿಂದ ಒಟ್ಟೇನಾಯಿತು? ಆ ಅಜ್ಞಾನ ನಾಶ ಆಗಿರುತ್ತೆ, ಅಭಿಮಾನ ಇರೋದಿಲ್ಲ. ಅಂತಹ ಕರ್ಮಗಳು ರಾಗಾದಿಪೂರ್ವಕವಾಗಿರಲ್ಲ. ಆದ್ದರಿಂದ ಆ ಜ್ಞಾನಿಗೆ ಇದು ಬಂಧಕ ಅಲ್ಲ. ಅಲ್ಲ, ಮತ್ತು ನಮ್ಮ ಥರನೇ ಅವನು ಆಚರಣೆಗಳನ್ನೆಲ್ಲ ಮಾಡ್ತಾನಲ್ವಾ? ಹೌದು, ಮಾಡ್ತಾನೆ. ಅದು ಹೇಗಿರುತ್ತಪ್ಪ ಅಂದರೆ ಅದಕ್ಕೆ ಬರೀತಾರೆ ವಿಷ್ಣು ತೀರ್ಥರು, ತರ್ಹಿ ತದ ಆಚರಣಮಪಿ ಕೀದೃಶಂ ಅಂತ ಕೇಳಿದ್ರೆ, ಯಥೋಪಯಾತಂ. ಯಥೋಪಯಾತಂ ಅಂದರೆ ಯದೃಚ್ಛಯ ಪ್ರಾಪ್ತಂ, ಅಂದರೆ ದೈವತಃ ಪ್ರಾಪ್ತಂ. ಅವನು ಊಟ ಮಾಡ್ತಾನೆ. ಊಟ ಮಾಡೋದು ಹೇಗೆ ಮಾಡ್ತಾನೆ ಅಂದರೆ, ಭಾರೀ ಅದಕ್ಕೆ ಶ್ರಮಪಟ್ಟು ನಮ್ಮ ಥರ ಆಫೀಸ್ಗೆ ಹೋಗಿ ಕೆಲಸ ಮಾಡಿ ದುಡ್ಡು ತೊಗೊಂಡು ಬಂದು ಅದಕ್ಕೆ ಅದನ್ನೇ ಉದ್ದೇಶವಾಗಿ ಇಟ್ಕೊಂಡು ಮಾಡಲ್ಲ ಅವನು. ಯಾರೋ ಬಂದು ಕೊಡ್ತಾರೆ, ಬೇಯಿಸ್ಕೊಂಡು ತಿಂತಾನೆ. ಅದಕ್ಕೋಸ್ಕರ ಅಂತ ಉದ್ದೇಶ ಇಟ್ಟುಕೊಂಡು ಅವನು ಜೀವನ ಮಾಡಲ್ಲ. ಪರಮಾತ್ಮ ಕಾಪಾಡ್ತಾನಂತವ್ರನ್ನ. ಯೋಗಕ್ಷೇಮಂ ವಹಾಮ್ಯಹಂ ಅಂತಿದೆಯಲ್ವಾ? ಜ್ಞಾನಿಗಳು ಅವರು ಟೆನ್ಷನ್ನೇ ಮಾಡ್ಕೊಳ್ಳಲ್ಲ. ಅಯ್ಯೋ ನನಗಿವತ್ತು ಹೆಂಗಪ್ಪ ಊಟಕ್ಕೆ ಗತಿ ಅಂತ ಟೆನ್ಷನ್ನೇ ಮಾಡ್ಕೊಳ್ಳಲ್ಲ. ಯಾಕೆ? ಅವ್ರಿಗೆ ಗೊತ್ತು, ಅಯ್ಯೋ ದೇವರಿಗೆ ಕೊಡ್ತಾನೆ, ನನಗೆ ಅದರಿಂದ ಊಟ ಆಗತ್ತೆ, ನನಗೇನು ಹಸಿವೆಯಿಂದ ನಾನೇನು ಸಾಯ್ಬೇಕಾಗಿಲ್ಲ ಅಂತ ಪರಮಾತ್ಮ ಜ್ಞಾನಿಗಳಿಗೆ ಗೊತ್ತು.
ಆದ್ದರಿಂದ ಯದೃಚ್ಛಯ ಪ್ರಾಪ್ತಂ, ಆ ದೇವರು ಆ ಕಾಲಕ್ಕೆ ಕಳಿಸ್ತಾ ಇರ್ತಾನೆ, ಅದು ಆಗ್ತಾ ಇರುತ್ತೆ. ಆ ಯಾದವಾರ್ಯರ ಒಂದು ಚರಿತ್ರೆಯಲ್ಲಿ ಬರುತ್ತಲ್ವಾ, ಇಷ್ಟು ಜನ ಶಿಷ್ಯರಿದ್ದರು ಅವ್ರಿಗೆ. ಒಂದಿನ ಏನೂ ಇಲ್ಲವೇ ಇಲ್ಲ ಅವತ್ತು. ಶಿಷ್ಯರಿಗೆ ಮಾಡಿ ಹಾಕಬೇಕು ಅಂತಂದರೆ ಯಾರು ಏನು ತಂದೆ ಕೊಟ್ಟಿಲ್ಲ. ಅವ್ರಿಗೆ ಸ್ವಲ್ಪ ಬೇಜಾರಾಯ್ತಂತೆ, ಏನಪ್ಪ ದೇವರು ಹಿಂಗೆ ಮಾಡಿಬಿಟ್ನಲ್ಲ, ಇವತ್ತೇನು ಇಲ್ಲವೇ ಇಲ್ವಲ್ಲ. ಆ ಗೀತಾದಲ್ಲಿ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಬೇರೆ ಹೇಳ್ಕೊಂಡಿದ್ದಾನೆ ಕೃಷ್ಣ, ಇದೇನು ಹೀಗೆ ಮಾಡಿಬಿಟ್ನಲ್ಲ ಅಂತ ಆ ಗೀತಾ ಪುಸ್ತಕವನ್ನು ಒಂದು ರೆಡ್ ಇಂಕಿಂದ ಯೋಗಕ್ಷೇಮಂ ವಹಾಮ್ಯಹಂನ ಅಂಡರ್ಲೈನ್ ಮಾಡಿದ್ರಂತೆ. ಏನಪ್ಪ ಇದು ಅಂತ. ಅವರು ಸ್ನಾನಕ್ಕೆ ಹೋಗಿ ಬರುವಷ್ಟರಲ್ಲಿ ದೇವರೇನೇ ಒಂದು ರೂಪದಿಂದ ಬಂದು ಅವರಿಗೆ ಏನೇನು ಶಿಷ್ಯರಿಗೆ ಎಷ್ಟಾಗಬೇಕು ಅಷ್ಟೆಲ್ಲ ಸಾಮಾನುಗಳನ್ನೆಲ್ಲ ಅವ್ರ ಮನೆಗೆ ತಲುಪಿಸಿದ್ದ ಅನ್ನೋ ಕಥೆ ಬರುತ್ತೆ. ಇದು ಒಂದಲ್ಲ, ಬೇಕಾದಷ್ಟು ಈ ಥರ ಕಥೆ ಜ್ಞಾನಿಗಳಿಗೆ. ಆದ್ದರಿಂದ ಆ ಯಥೋಪಯಾತಂ ಅಂದ್ರೇನು, ಯದೃಚ್ಛಯ ಪ್ರಾಪ್ತಂ. ಅದನ್ನು ಉದ್ದೇಶ, ನಾವೆಲ್ಲ ಅದನ್ನು ಉದ್ದೇಶವಾಗಿ ಇಟ್ಕೊಂಡು ಮಾಡ್ತಾ ಇರ್ತೀವಿ. ಅದು ಉದ್ದೇಶ ಅಷ್ಟೇ ಅಲ್ಲ, ಅದರ ಮೇಲಿನ ಉದ್ದೇಶ. ಬರೀ ಅನ್ನ ಆದರೆ ಅದಕ್ಕೆ ನಾವು ದುಡಿಯೋದಿಲ್ಲ. ಇನ್ನು 10 ವರ್ಷ, ಇನ್ನು 50 ವರ್ಷ ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳಿಗೂ ಯಾವುದೂ ತೊಂದರೆ ಇರಬಾರ್ದು. ಸೊ ನನ್ನ ಜನ್ಮ ಅಲ್ಲ, ನಂದು ಹೋಗಿ ಇನ್ನೊಂದು 100 ಜನ್ಮಕ್ಕೂ ಏನಾಗಬಾರ್ದು ಅನ್ನೋ ಪ್ಲ್ಯಾನು. ಅವ್ರದ್ದು ಹಾಗಲ್ಲ, ಅವ್ರು ಏನೂ ಅದರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ದೇವ್ರು ಕಾಪಾಡ್ತಾನೆ, ದೇವ್ರ ಅನ್ನ ಹಾಕ್ತಾನೆ. ಅದನ್ನೇ ಬರೀತಾರೆ, ಅಶ್ನನ್ ಅನುಭವನ್ ಯಥೋಪಯಾತಂ ಅಶ್ನನ್. ದೇವ್ರು ಏನು ಕೊಟ್ಟಿರ್ತಾನೋ ಅದರಂತೆ ಅಷ್ಟರ ಮಟ್ಟಿಗೆ ಅದನ್ನು ಸ್ವೀಕಾರ ಮಾಡ್ತಾ ಅವರು ಆಚರಣೆ ಮಾಡ್ತಾ ಇರ್ತಾರೆ. ಅದರಿಂದ ನೋಡ್ಲಿಕ್ಕೆ ನಮಗೆ ಅನ್ನಿಸ್ಬೋದು, ನಮ್ಮ ಥರನೇ ಊಟ ಮಾಡ್ತಾರೆ, ನಮ್ಮ ಥರನೇ ನಿದ್ದೆ ಮಾಡ್ತಾರೆ ಅಂತ. ಆದರೆ ಅವರು ಮಾಡುವ ಆಚರಣೆಗಳಲ್ಲಿ ಏನಿರಲ್ಲ, ರಾಗದ್ವೇಷಗಳಿರೋದಿಲ್ಲ. ಯಾಕೆ ಅಂದರೆ ಆ ಅಜ್ಞಾನ ಇಲ್ಲ, ಅವರಿಗೆ ಅಭಿಮಾನ ಇರೋದಿಲ್ಲ. ಮತ್ತು ಆ ಏನು ಕರ್ಮಗಳನ್ನು ಮಾಡ್ತಾರೆ, ಊಟ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಅದೆಲ್ಲ ಬರೀ ಊಟ ಅಲ್ಲ, ಇಳ್ಕೊಳ್ಳಿಕ್ಕೆ ಜಾಗ. ನಾವು ಕಷ್ಟಪಟ್ಟು ಎಷ್ಟೋ ವರ್ಷ ಮಾಡಿ ಲೋನ್ ತೊಗೊಂಡು ಮನೆ ಕಟ್ಟಿ ಪರ್ಮನೆಂಟಾಗಿ ಇಲ್ಲೇ ಇರೋರು ಅಂತ ನಾವು, ಆ ತರಹ ಬುದ್ಧಿ. ಅವರು ಅದೆಲ್ಲ ತಲೆಗೆ ಹೆಚ್ಕೊಡಲ್ಲ, ಯಾವಾಗಲೂ ಪರಮಾತ್ಮನ ಧ್ಯಾನದಲ್ಲಿರ್ತಾರೆ. ಅದು ವಸತಿ ಎಲ್ಲೋ ಆಗತ್ತೆ, ಊಟ ಎಲ್ಲೋ ಆಗತ್ತೆ, ಒಟ್ಟು ಜೀವನ ನಡೆಯುತ್ತೆ. ಆದರೆ ಅವ್ರಿಗೆ ಮುಖ್ಯ ಉದ್ದೇಶ ಆ ಪರಮಾತ್ಮನ ಕಥೆಗಳನ್ನು ಕೇಳೋದು, ಅವನ ಮಹಿಮೆಗಳನ್ನು ಕೇಳೋದು. ಹೀಗೆ ಅವರು ಅಜ್ಞಾನವನ್ನು ಕಳ್ಕೊಂಡಿರ್ತಾರೆ. ಆದ್ದರಿಂದ ಅದು ಬಂಧಕವಾಗೋದಿಲ್ಲ. ಅದನ್ನೇ ವಿಷ್ಣುತೀರ್ಥರು ಹೇಳ್ತಾರೆ, ಅನೇನ ರಾಗದ್ವೇಷಪೂರ್ವಕತ್ವ ಅಭಾವೇನ ನ ತತ್ಕರ್ಮಣ ಬಂಧಕತ್ವಂ. ಯಾಕಪ್ಪ ಅವ್ರದ್ದು ಬಂಧಕ ಅಲ್ಲ ಅಂದರೆ ಈ ಕಾರಣದಿಂದ ಅಂತ ಈ ಶ್ಲೋಕದಲ್ಲಿ ಇದರ ಅನ್ವಯ ಹೇಗೆ ಮಾಡ್ಕೊಳ್ಬೇಕು. ಕೊನೆಗೆ ಸ್ವದೇಹಂ ಯಾವದಾರಬ್ಧಂ ಕರ್ಮ ತಾವತ್ ಪ್ರತಿಯಾತ ನಿದ್ರಹ. ತಮ್ಮ ದೇಹದಲ್ಲಿ, ತಮ್ಮ ದೇಹವು ಬಂದಿರುತ್ತೆ ಯಾತಕ್ಕೆ, ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ. ಅಲ್ಲಿ ಅವರು ಆ ದೇಹವನ್ನು ನಡೆಸ್ಕೊಂಡು ಹೋಗ್ತಾರೆ. ಹೇಗೆ? ಪ್ರತಿಯಾತ ನಿದ್ರಹ. ಅಜ್ಞಾನ ಇರೋದಿಲ್ಲ, ಆದ್ದರಿಂದ ಅಭಿಮಾನವೂ ಇರೋದಿಲ್ಲ. ಅಂತಹ ಪ್ರಾರಬ್ಧ ಕರ್ಮದಲ್ಲಿ ಬಂದ ಸುಖವನ್ನೋ ದುಃಖವನ್ನೋ ದೇವರು ಹೇಗೆ ಕೊಡ್ತಾನೋ ಅದನ್ನು ಭೋಗ ಮಾಡ್ತಾ ತಮ್ಮ ದೇಹವನ್ನು ಧಾರಣೆ ಮಾಡಿ ಸಂಸಾರವನ್ನು ಅವರು ಕಳೀತಾರೆ. ಆದ್ದರಿಂದ ಬಂಧಕವಾಗದಂತೆ ಮಾಡುವ ಕರ್ಮಗಳು, ಅದಕ್ಕೆ ಶಕ್ತಿ ಆ ಜ್ಞಾನಿಗಳಿಗೆ ಇದೆ ಅಂತ ಆ ಜ್ಞಾನಿಗಳ ಒಂದು ಅವರ ನಡವಳಿಕೆ, ಅವರು ಹೇಗಿರ್ತಾರೆ ಅನ್ನೋ ಶ್ಲೋಕ 2, 3, 4, 5 ಶ್ಲೋಕದಿಂದ ಬರ್ತಾ ಇದೆ. ಅದರಿಂದ ಈ ಶ್ಲೋಕದಲ್ಲೂ ಕೂಡ ಇದನ್ನು ಬ್ರಹ್ಮದೇವರು ಪ್ರಿಯವ್ರತ ಮಹಾರಾಜನಿಗೆ ಹೇಳಿದ್ದು. ಪಂಚಮಸ್ಕಂದದಲ್ಲಿ ಪ್ರಿಯವ್ರತ ಮಹಾರಾಜ ದೊಡ್ಡ ಚಕ್ರವರ್ತಿ. ಅವನು ನನಗೆ ಏನೂ ಬೇಡಪ್ಪ, ಅಪರೋಕ್ಷ ಜ್ಞಾನಿ ಅವನು, ನಾನು ಕಾಡಿಗೆ ತಪಸ್ಸು ಮಾಡಕ್ಕೆ ಹೋಗ್ತೀನಿ ಅಂತ ಹೇಳಿದಾಗ ಬ್ರಹ್ಮದೇವರು ಬಂದು ಉಪದೇಶ ಮಾಡ್ತಾರೆ. ನೀನು ದೇವರು ಹುಟ್ಟಿಸಿದ್ದೇ ನಿನಗೆ ರಾಜ್ಯ ಆಳಬೇಕು, ಪ್ರಜೋತ್ಪತ್ತಿಯನ್ನು ಮಾಡಬೇಕು ಅಂತ. ನೀನು ಈ ತರಹ ಸನ್ಯಾಸಾಶ್ರಮವನ್ನು ತೊಗೊಂಡ್ಬಿಟ್ರೆ ಅದು ಪರಮಾತ್ಮನ ಒಂದು ಇಚ್ಛೆಗೆ, ಸಂಕಲ್ಪಕ್ಕೆ ವಿರುದ್ಧವಾಗತ್ತೆ ಅಂತ ಬ್ರಹ್ಮದೇವರು ಉಪದೇಶ ಮಾಡುವಾಗ ಈ ಶ್ಲೋಕ ಬಂದಿರೋದು. ಇದೆಲ್ಲ ಉಪದೇಶವನ್ನು ಕೇಳಿ ಅವನು 2 ಮಾತೇ ಆಡೋದಿಲ್ಲ, ಬಾಢಂ ಆಗಲಿ ಅಂತ ಹೇಳ್ಬಿಡ್ತಾನೆ.
ಆಗಲಿ ಅಂತ ಹೇಳಿ ಆ ಸಂಕಲ್ಪ, ದೇವರ ಸಂಕಲ್ಪ ಎಷ್ಟಿರುತ್ತೋ ಅಷ್ಟು ಅವನು ಅಬ್ಜ ಅಬ್ಜ ವರ್ಷಗಳ ಕಾಲ, ಆ, ಕೋಟಿ ಕೋಟಿ ವರ್ಷಗಳ ಕಾಲ ಇಡೀ ಸಪ್ತದ್ವೀಪವನ್ನು ಆಳ್ತಾನೆ. ಆದರೆ ಅವನು ಜ್ಞಾನಿ, ಅದರಿಂದ ಅವನಿಗೆ ಅಪ್ಲೈ ಆಗುತ್ತೆ ಈ ಶ್ಲೋಕ. ಏನೋ ಜ್ಞಾನಿ ಆದ್ದರಿಂದ ಅವನು ಎಷ್ಟು ವರ್ಷ ರಾಜ್ಯವನ್ನು ಆಳಿದ್ರೂ ಇಡೀ ಸಪ್ತದ್ವೀಪಾಧಿಪತಿಗೆ ಅಧಿಪತಿಯಾಗಿರ್ತಾನೆ. ಅಂದರೂ ಅವನಿಗೆ ಯಾವ ಕರ್ಮದ ಲೇಪನೂ ಆಗೋದಿಲ್ಲ. ಆದ್ದರಿಂದ ಕರ್ಮ ಆಗಾಮಿಯ ಅಶ್ಲೇಷ, ಮುಂದೆ ಆಗುವ ಕರ್ಮಗಳ ಫಲ ಅಶ್ಲೇಷ. ಶ್ಲೇಷ ಅಂದರೆ ಸಂಬಂಧ, ಅದು ನಾಟೋದಿಲ್ಲ ಅಂತ ಯಾಕಂತಾರೆ ಅಂದರೆ ಅದು ಅಪರೋಕ್ಷ ಜ್ಞಾನದ ಪವರ್. ಅದು ಏನೋ ಅಜ್ಞಾನದಿಂದ ಕೆಲಸ ಮಾಡೋದಿಲ್ಲ, ರಾಗದ್ವೇಷಾದಿಗಳಿರೋದಿಲ್ಲ, ಎಲ್ಲವೂ ಕೂಡ ಭಗವಂತನ ಪ್ರೇರಣೆಯಿಂದ ಮಾಡ್ತಾ ಇದ್ದೀನಿ ಅಂತ ಮಾಡಿ ಅವನಿಗೆ ಸಮರ್ಪಣೆ ಮಾಡ್ತಾರಾದ್ದರಿಂದ ಯಾವ ಕರ್ಮಗಳು ಕೂಡ ಅವರಿಗೆ ಬಂಧಕವಾಗುವುದಿಲ್ಲ ಅಂತ ಈ ಶ್ಲೋಕದ ತಾತ್ಪರ್ಯ. ಮತ್ತೆ ಮುಂದಿನ ಶ್ಲೋಕ. ಏವಂ ಜನಂ ನಿಪತಿತಂ ಪ್ರಭವಾಹಿ ಕೂಪೇ ಕಾಮಾಭಿಕಾಮಮನುಯಃ ಪ್ರಪತನ್ ಪ್ರಸಂಗಾತ್ ಕೃತ್ವಾತ್ಮಸಾತ್ ಸುರರ್ಷಿಣಾ ಭಗವನ್ ಗೃಹೀತಃ ಸೋಹಂ ಕಥಂ ನು ವಿಸೃಜೆ ತವ ಭೃತ್ಯ ಸೇವಾಂ. ಈ ಶ್ಲೋಕ ಮತ್ತೆ ಮುಂದಿನ ಶ್ಲೋಕ ಇವೆರಡೂ ಕೂಡ ಪ್ರಹ್ಲಾದರಾಜರು ಹೇಳುವ ಶ್ಲೋಕ ನರಸಿಂಹದೇವರ ಮುಂದೆ. ಸಪ್ತಮಸ್ಕಂದ ಭಾಗವತದಲ್ಲಿ ನರಸಿಂಹದೇವರ ಅವತಾರ ಆದ ಮೇಲೆ ಸುಮಾರು ಒಂದು 45-50 ಶ್ಲೋಕದ ತನಕ ಎಲ್ಲ ಅಲ್ಲಿ ದೇವತೆಗಳು, ಲಕ್ಷ್ಮಿ ಎಲ್ಲರೂ ಬಂದು ನರಸಿಂಹದೇವರ ಸ್ತೋತ್ರ ಮಾಡ್ತಾರೆ. ನರಸಿಂಹನಿಗೆ ಹಾಗೇ ಕೋಪ ಇರುತ್ತಂತೆ. ಆವಾಗ ದೇವತೆಗಳೆಲ್ಲ ಪ್ರಹ್ಲಾದರಾಜನನ್ನು ಮುಂದೆ ಮಾಡಿಕೊಂಡು, ಪ್ರಹ್ಲಾದ ನೀ ಸ್ತೋತ್ರ ಮಾಡಪ್ಪ, ಸ್ವಲ್ಪ ಕೋಪ ಇಳಿಬಹುದು ಅವನಿಗೆ ಅಂತ ಪ್ರಹ್ಲಾದನನ್ನು ಕೇಳ್ಕೊಳ್ತಾರೆ. ಪ್ರಹ್ಲಾದ ಯದ್ಯಪಿ ಚಿಕ್ಕವನೇ, ಆ ದೇವತೆಗಳಿಗೆ ಎಲ್ಲ ಲಕ್ಷ್ಮಿಗೆ ಎಲ್ಲ ಹೋಲಿಸಿದರೆ, ಆದರೂ ಆ ಕ್ಷಣದಲ್ಲಿ ಆ ಪ್ರಹ್ಲಾದನು ಮಾಡುವ ಭಕ್ತಿಗೆ ಮೆಚ್ಚಿ ಅವನು ಒಂದು ಆ ಸಮಯದಲ್ಲಿ ಕೀರ್ತಿ ಕೊಡೋಣ ಅಂತ ಪ್ರಹ್ಲಾದರಾಜನಿಂದ ಸ್ತೋತ್ರ ಮಾಡಿಸಿಕೊಂಡು ತನಗೆ ಕೋಪ ಇಳಿದಂತೆ ತೋರಿಸ್ತಾನೆ. ಆ ಸ್ತೋತ್ರ, ಆ 45 ಶ್ಲೋಕ ಏನಿದೆ ಅಲ್ಲಿ ಬಂದಿರುವ ಒಂದು ಶ್ಲೋಕ ಇದು. ಏವಂ ಜನಂ ಪದಚ್ಛೇದ ನಿಪತಿತಂ ಪ್ರಭವಾಹಿ ಕೂಪೇ ಕಾಮಾಭಿಕಾಮಂ ಅನು ಯಹ ಪ್ರಪತನ್ ಪ್ರಸಂಗಾತ್ ಕೃತ್ವಾ ಆತ್ಮಸಾತ್ ಸುರರ್ಷಿಣ ಭಗವನ್ ಗೃಹೀತಃ ಸಹ ಅಹಂ ಕಥಂ ನು ವಿಸೃಜೆ ತವ ಭೃತ್ಯ ಸೇವಾಂ. ಇದಕ್ಕೆ ಪೀಠಿಕೆ ಕೊಡ್ತಾರೆ ವಿಷ್ಣು ತೀರ್ಥರು. ಏಕೆಂದರೆ ಈ ಶ್ಲೋಕಗಳೆಲ್ಲ ಎಲ್ಲ ಭಾಗವತದ ಶ್ಲೋಕನೂ ಅಷ್ಟೇ. ವಿಷ್ಣು ತೀರ್ಥರು ಏನು ಮಾಡ್ತಾ ಇದ್ದಾರೆ, ಭಾಗವತದಲ್ಲೇ ಬಂದಿರುವ ಶ್ಲೋಕಗಳನ್ನು ಅವರ ಪ್ರಕರಣದಲ್ಲಿ ಅವರು ಹೆಣೆದಾಗ ಆ ಶ್ಲೋಕದಿಂದ ಒಂದು ಹೊಸ ಅರ್ಥ ತೆಗಿತಾರೆ. ಆದ್ದರಿಂದ ಈ ಶ್ಲೋಕ ಯಾತಕ್ಕೆ ಬಂದಿದೆ ಈ ಪ್ರಕರಣದಲ್ಲಿ ಅನ್ನೋದಕ್ಕೆ ಒಂದು ಪೀಠಿಕೆ ಕೊಟ್ಟು ಆ ಶ್ಲೋಕದ ಒಂದು ವಿವರಣೆಯನ್ನು ಮಾಡ್ತಾರೆ. ಏನಪ್ಪ ಪೀಠಿಕೆ ಈ ಶ್ಲೋಕಕ್ಕೆ? ಅವ್ರು ಹೇಳ್ತಾರೆ, ಯಥಾ ಹರವು ಭಕ್ತಿ ಸರ್ವಪುರುಷಾರ್ಥಪ್ರದ ತಥಾ ಉಕ್ತಲಕ್ಷಣಾದಿನ ಜ್ಞಾಪ್ಯೆ ಪರಮಭಾಗವತೆ ದೈವಾತ್ ಲಬ್ಧೆ ಗುರೌ ಭಕ್ತಿರಪಿ ಇತಿ ಸರ್ವಥಾ ಸಾ ಸಂಪಾದ್ಯ. ಅವ್ರು ಹೇಳ್ತಾರೆ, ನೋಡ್ರಿ, ನೀವು ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಿದರೆ ಅದು ಸರ್ವಪುರುಷಾರ್ಥಪ್ರದ ಅಂತ ನಾವು ಹೇಳ್ತಾ ಬರ್ತಾ ಇದ್ದೀವಿ. ಈಗ ಪರಮಾತ್ಮನಲ್ಲಿ ಮಾಡುವ ನಿರ್ವ್ಯಾಜವಾದ ಭಕ್ತಿ, ಆ ಭಕ್ತಿಯಿಂದ ಏನಾಗುತ್ತೆ, ನಮಗೆ ಏನೇನು ಬೇಕೋ ಅಪೇಕ್ಷಿತವಾದದ್ದೆಲ್ಲ ಸಿಗತ್ತೆ. ಅದರಂತೆ ಈ ಹಿಂದೆ ಒಂದು 4-5 ಶ್ಲೋಕಗಳಲ್ಲಿ ಏನು ಆ ಭಾಗವತರು, ಜ್ಞಾನಿಗಳು, ಆ ಬಿಂಬೋಪದೇಶಕ ಗುರುಗಳ ಬಗ್ಗೆ ಹೇಳ್ತಾ ಇರೋದು, ಅಂತಹ ಅಪರೋಕ್ಷ ಜ್ಞಾನಿಗಳು ಅಂತ ಯಾರಿದ್ದಾರೆ ಅವರ ಮೇಲೆ, ಅಂತಹ ಪರಮ ಭಾಗವತರು ಅಂತ ಯಾರಿದಾರಲ್ವಾ ಅವರು ದೈವಾತ್ ಲಬ್ಧೆ ಗುರವು,
ಏನೋ ನಿಮ್ಮ ಅದೃಷ್ಟದಿಂದ ನೀವು ಮಾಡಿರುವ ಪುಣ್ಯ ವಿಶೇಷದಿಂದ ಪರಮಾತ್ಮ ಸುಪ್ರಸನ್ನನಾಗಿ ಅಂತಹ ಗುರುಗಳನ್ನು ಕೊಡ್ತಾರೆ ಅಂತ ಇಟ್ಕೊಳ್ಳೋಣ. ನಮಗೀಗ ಕೊಟ್ಟೇ ಇದ್ದಾರಲ್ವಾ, ರಾಘವೇಂದ್ರ ಸ್ವಾಮಿಗಳು ಅಪರೋಕ್ಷ ಜ್ಞಾನಿಗಳೇ, ಪುರಂದರದಾಸರು, ಅವ್ರು ಬರೆದಿರುವ ಅನೇಕ ದೇವರ ನಾಮಗಳು, ರಾಯರು, ಜೈತೀರ್ಥರು, ಎಷ್ಟು ಜ್ಞಾನಿಗಳು ಎಷ್ಟೆಷ್ಟು ಪುಸ್ತಕ ನಮಗೆ ಉಪದೇಶಕ್ಕಾಗಿ ಅವರೆಲ್ಲ ಬಂದಿದ್ದಾರೆ. ಅವರೆಲ್ಲ ಮತ್ತು ನಮಗೆ ದೈವಾತ್ ಸಿಕ್ಕಿದ್ದಾರೆ. ಅವರು ಯಾಕೆ ದೈವಾತ್ ಸಿಕ್ಕಿದ್ದಾರೆ? ಅವರು ಹುಟ್ಟಿದ್ದಾರೆ, ಅವರು ಬೃಂದಾವನಸ್ಥರಾಗಿದ್ದಾರೆ, ಅವರು ಅನೇಕ ಗೃಹಸ್ಥ ಜ್ಞಾನಿಗಳು ಎಲ್ಲ ಹೋಗಿದ್ದಾರೆ. ನಮಗೆ ಅವ್ರ ಬಗ್ಗೆ ಇವರು ಗುರುಗಳಪ್ಪ, ಇವರ ಮಾರ್ಗದರ್ಶನದಲ್ಲಿ ನಾವು ಜೀವನವನ್ನು ನಡೆಸಬೇಕು ಅಂತ ಬುದ್ಧಿ ಕೊಟ್ಟಿದ್ದಾನಲ್ವಾ, ಅದೇ ದೈವಾತ್. ದೈವಾತ್ ಅಂದರೆ ಏನೋ ನಮಗೆ ಒಂದು ಸ್ವಲ್ಪ ಪುಣ್ಯದಿಂದ ಇಂತಹ ಅಪರೋಕ್ಷ ಜ್ಞಾನಿಗಳು ಅವರ ಉಪದೇಶಗಳನ್ನು ಕೇಳುವ, ಓದುವ, ತಿಳಿದುಕೊಳ್ಳುವ ಒಂದು ಸೌಭಾಗ್ಯವನ್ನು ಕೊಟ್ಟಿದ್ದಾನೆ ಬೇರೆ ಬೇರೆ ಗುರುಗಳಿಂದ. ಅವರ ಮೇಲೂ ಕೂಡ ಭಕ್ತಿಯನ್ನು ಮಾಡಬೇಕು. ದೈವಾತ್ ಲಬ್ಧೇ ಗುರುವು ಭಕ್ತಿರಪಿ. ಏನು ಭಕ್ತಿರಪಿ? ಭಕ್ತಿರಪಿ ಸರ್ವಪುರುಷಾರ್ಥಪ್ರದ. ದೇವರು ಹೇಗೆ ಅವನಲ್ಲಿ ಭಕ್ತಿ ಮಾಡಿದ್ರೆ ಎಲ್ಲ ಪುರುಷಾರ್ಥಗಳು ಸಿಗತ್ತಲ್ವಾ, ಗುರುಗಳ ಮೇಲೆ ಮಾಡುವ ಭಕ್ತಿಯೂ ಕೂಡ ಸರ್ವಪುರುಷಾರ್ಥಪ್ರದ. ಎಂತಹ ಗುರುಗಳು? ಎಂತಹ ಗುರುಗಳು ಅಂತ ಹೇಳಾಗಿದೆ. ಲಾಸ್ಟ್ ಒಂದು 4-5 ಶ್ಲೋಕದಲ್ಲಿ ಅದೇ ಬಂದಿರೋದು. ಅಪರೋಕ್ಷ ಜ್ಞಾನಿಗಳು ಯಾರು, ಅಂತಹ ಅವರ ಲಕ್ಷಣಗಳೇನು, ಅದೆಲ್ಲ ಹೇಳಾಗಿದೆ. ಅಂತಹವರ ಮೇಲೆ ಮಾಡುವ ಭಕ್ತಿಯೂ ಕೂಡ ನಮಗೆ ಎಲ್ಲ ಪುರುಷಾರ್ಥಗಳನ್ನು ಕೊಡುವಂತಹದ್ದು. ಆದ್ದರಿಂದ ಸರ್ವಥಾ ಸಹ ಸಂಪಾದ್ಯ. ಏನೋ ಗುರುಭಕ್ತಿ ಅನ್ನೋದನ್ನು ಸಂಪಾದನೆ ಮಾಡಲೇಬೇಕು ಅಂತರ್ಥ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಸರಿ, ಏನು ಈ ಶ್ಲೋಕದ ಒಂದು ಸ್ವಲ್ಪ ಅರ್ಥ ಬರೀತಾರೆ ವಿಷ್ಣು ತೀರ್ಥರು. ಹೇ ಪರಮಾತ್ಮ ಅಂತ ನರಸಿಂಹದೇವರನ್ನು ಸ್ತೋತ್ರ ಮಾಡ್ತಾ ಇರೋದು ಯಾರು? ಪ್ರಹ್ಲಾದರಾಜರು. ನರಸಿಂಹ, ಏನು ನಾನು ಅಹಂ ಅಂತಿದೆ ಶ್ಲೋಕದಲ್ಲಿ. ಅಹಂ ಕಥಂನು ತವ ಭೃತ್ಯ ಸೇವಾಂ ವಿಸೃಜೆ ಅಂತ ಮೇನ್ ಅನ್ವಯ ಈ ಶ್ಲೋಕದಲ್ಲಿ. ನಾನು ನಿನ್ನ, ತವ ಅಂದರೆ ನಿನ್ನ ಭಕ್ತರ ಸೇವೆಯನ್ನ ಹೇಗೆ ತಾನೇ ಬಿಡಲಿ, ಅಂದರೆ ಬಿಡಬಾರದು ಅಂತ ಅರ್ಥ. ಪ್ರಹ್ಲಾದರು ಸ್ತೋತ್ರ ಮಾಡ್ತಾ ಇದ್ದಾರೆ, ನಿನ್ನ ಭಕ್ತರ ಸೇವೆಯನ್ನ ನಾನು ಹೇಗೆ ತಾನೇ ಬಿಡಲಿ ಅಂತ ಅವ್ರ ಗುರುಗಳನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಪ್ರಹ್ಲಾದರಾಜರ ಗುರುಗಳು ಯಾರು? ನಾರದರು. ಆ ಕಯಾದುವಿನ ಹೊಟ್ಟೆಯಲ್ಲಿದ್ದಾಗ ನಾರದರು ಬಂದು ಉಪದೇಶ ಮಾಡಿದ್ರಲ್ವಾ, ಅಂತಹ ನಾರದರನ್ನ ಕುರಿತು ಪ್ರಹ್ಲಾದ ಹೇಳ್ತಾ ಇದ್ದಾನೆ, ಇಂತಹ ನಾರದರು ಗುರುಗಳು, ಅಂತಹ ಗುರುಗಳನ್ನು ನಾನು ಹೇಗೆ ತಾನೇ ಬಿಟ್ಬಿಡ್ಲಪ್ಪ. ಅಂದರೆ ತಾತ್ಪರ್ಯ ಗುರುಗಳನ್ನು ಸೇವೆ ಮಾಡಬೇಕು, ಗುರುಗಳ ಮೇಲೆ ಭಕ್ತಿಯನ್ನು ಮಾಡಬೇಕು ಅನ್ನೋದ್ರಲ್ಲಿ ತಾತ್ಪರ್ಯ. ಸರಿ, ಏನಾಗಿದೆ, ಯಾಕಪ್ಪ ಹೇಗೆ ಬಿಡ್ಲಿ ಅಂತ ಯಾಕೆ ಕೇಳ್ತಾ ಇದ್ದಾರೆ ಅಂತ ಕೇಳಿದ್ರೆ ಅದಕ್ಕೆ ವಿಷ್ಣು ತೀರ್ಥರ ಅರ್ಥ ಬರೀತಾರೆ. ಪ್ರಭವಾಹಿ ಕೂಪೇ ನಿಪತಿತಂ ಕಾಮಾಭಿಕಾಮಂ ಜನಂ ಅಂತ ಫಸ್ಟು ಅರ್ಥ ಮಾಡ್ಕೋಬೇಕು ಇದಿಷ್ಟು ಶಬ್ದಗಳಿಗೆ. ಪ್ರಭವಾಹಿ ಕೂಪೇ ಅಂತಂದರೆ, ಕೂಪ ಅಂದ್ರೇನು? ಭಾವಿ ಅಂತ ಅರ್ಥ. ಅಹಿ ಅಂದ್ರೇನು? ಅಹಿ ಅಂದರೆ ಸರ್ಪ ಅಂತ ಅರ್ಥ. ಸರ್ಪದ ಬಾವಿ ಅಂದರೆ ಯಾವುದೋ ಒಂದು ಹಾಳು ಬಾವಿ ಇದೆ, ಆ ಹಾಳು ಬಾವಿನಲ್ಲಿ ಸಿಕ್ಕಾಪಟ್ಟೆ ಹಾವುಗಳು ತುಂಬ್ಕೊಂಡ್ಬಿಟ್ಟಿದೆ, ಅಂತಹ ಕೂಪ. ಸರಿ, ಅದನ್ನ ಯಾಕೆ ಹೇಳ್ತಾ ಇದ್ದಾರೆ ಇಲ್ಲಿ? ಹಾಳು ಬಾವಿ ಯಾತಿಗೆ ಬಂತು ಅಂತ ಕೇಳಿದ್ರೆ, ಭವ, ಭವ ಅಂದರೆ ಸಂಸಾರ, ಪ್ರಭವ ಪ್ರಕೃಷ್ಟವಾದ ಸಂಸಾರ. ಪ್ರಕೃಷ್ಟ ಅಂದರೆ ಭಾರಿ ಸ್ಟ್ರಾಂಗ್, ಈ ಸಂಸಾರ ಇದೆಯಲ್ವಾ ಭಾರಿ ಸ್ಟ್ರಾಂಗ್ ಅಂತ ಅರ್ಥ. ಅಂತಹ ಸಂಸಾರವೆಂಬ ಅಹಿಕೂಪ, ಸಂಸಾರವನ್ನೇ ಆ ಸರ್ಪದಿಂದ ಕೂಡಿರುವ ಬಾವಿಗೆ ಹೋಲಿಸ್ಬಿಟ್ಟಿದ್ದಾರೆ ವೇದವ್ಯಾಸ ದೇವರು. ಯಾರಪ್ಪ ಈ ಹಾವುಗಳು?
ಅಂತ ಕೇಳಿದ್ರೆ ಪಾಪ ವೇದವ್ಯಾಸ ದೇವರೇನು ಬರೆದಿಲ್ಲ, ಎಲ್ಲ ಸಂಸಾರದಲ್ಲಿ ಏನೇನಿದೆಯೋ ಎಲ್ಲವನ್ನು ತಿಳ್ಕೊಳ್ಬೋದು. ಆದರೆ ಇವರು ಬಿಡೋದಿಲ್ಲ. ಅಹಿ ಸದೃಶ ಸ್ತ್ರೀ ಪುತ್ರಾದಿಭಿಹಿ ಅಂತ ಇವರು ಹಾವುಗಳು ಅಂತಂದರೆ ಹೆಂಡಂದರು ಅಥವಾ ಹೆಂಡಂದರಿಗೆ ಗಂಡಂದರು ಮಕ್ಕಳು ಇವರೇ ಹಾವುಗಳು ಅಂತ ಬರೆದ್ಬಿಟ್ಟಿದ್ದಾರೆ ವಿಷ್ಣು ತೀರ್ಥರು. ಮತ್ತು ಗೋವಿಂದ ಏನಂಗಾದ್ರೆ ಹೆಂಡತಿ ಮಕ್ಕಳ ಜೊತೆ ಇರೋದೇ ತಪ್ಪೇ ಅಂದರೆ ಮತ್ತು ಅವರು ಹಿಂದೆ ಹೇಳಿದ್ದಕ್ಕೆ ಹೋಗಬೇಕು. ಅವ್ರು ಏನು ಹೇಳಿದರು ಹಿಂದೆ? ಆಸಕ್ತಿ ಇರಬಾರ್ದು. ಆ ಹೆಂಡತಿ ಮಕ್ಕಳು ಅಥವಾ ಹೆಂಡತಿಗೆ ಗಂಡ ಇವರೆಲ್ಲ ಏನಿರಬೇಕು? ಧರ್ಮ ಮಾರ್ಗದಲ್ಲಿ ಮೋಕ್ಷ ಮಾರ್ಗದಲ್ಲಿ ಹೋಗಲಿಕ್ಕೆ ಹೇಗೆ ಅನುಕೂಲರಾಗಿರ್ತಾರೆ ಹಾಗೆ ಅಷ್ಟನ್ನು ಬಳಸ್ಕೊಂಡು ಜೀವನವನ್ನು ಸಂಸಾರವನ್ನು ಸಾಗಿಸ್ಬೇಕಷ್ಟೇ ಹೊರತು ಅದರಲ್ಲೇ ತುಂಬ ಆಸಕ್ತರಾಗಿ ಬಿಟ್ಟರೆ ಆವಾಗ ಅವರೆಲ್ಲ ಅಹಿಸದೃಶರಾಗ್ಬಿಡ್ತಾರೆ, ಸರ್ಪ ಸದೃಶರಾಗ್ಬಿಡ್ತಾರೆ. ಆ ಸರ್ಪಗಳಿಂದ ಕೂಡಿರುವ ಕೂಪ, ಅದರಲ್ಲಿ ನಿಪತಿತಂ ಬಿದ್ದಿರುವ ಯಾರು? ಅದೇ ನಮ್ಮಂತಹವರೇ ಜನರು. ಜನಂ ಪ್ರಭವಾಹಿ ಕೂಪೆ ನಿಪತಿತಂ ಜನಂ. ಈ ಸರ್ಪಕ್ಕೆ ಸದೃಶವಾದ ಸತೀಸುತರು ಎಂಬ ಹಾವುಗಳಿಗೆ ಸದೃಶರಾದ ಈ ಸಂಸಾರವೆಂಬ ಹಾಳುಭಾವಿಯಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ಕಾಮಾಭಿಕಾಮಂ ಜನಂ. ಕಾಮಾಭಿಕಾಮ ಅಂತಂದರೆ ಮತ್ತೆ ಮತ್ತೆ ಕಾಮಭೋಗಗಳನ್ನು ಇಚ್ಛೆ ಮಾಡುವವರು ಅಂತ ಅರ್ಥ. ಕಾಮ ಅಂದರೆ ಇಚ್ಛೆ, ಆ ಕಾಮ ಅಭಿಕಾಮ ಅಂದರೆ ಮತ್ತೆ ಮತ್ತೆ ಬೇಕು ಅಂತ ಆ ವಿಷಯಗಳ ಹಿಂದೆನೇ ಹೋಗ್ತಾ ಇರೋದು. ಅಂತಹ ಜನರನ್ನು ನಾನು ಅನುಸರಣೆ ಮಾಡಿ, ಅಂದರೆ ಏನಿದು? ಪ್ರಹ್ಲಾದರಾಜರು ಹೇಳ್ತಾ ಇರೋದು ಏನಪ್ಪ ಅಂದರೆ ಎಷ್ಟು ನಾವು ಹೇಗಿರ್ತೀವಪ್ಪ ಲೋಕದಲ್ಲಿ ಅಂತಂದರೆ, ಸಂಸಾರದಲ್ಲಿ ಯಾರೋ ಜನರನ್ನು ನೋಡ್ತೀವಿ, ಅವ್ರು ನೋಡ್ರಪ್ಪ 1,00,000ದ ಟಿ ವಿ ತೊಗೊಂಡ್ರು ಅವ್ರ ಮನೆಗೆ, ನಾವು ತಗೋಬೇಕು. ಅವ್ರು ನೋಡ್ರಿ ಯಾವುದೋ ಒಂದು 50,00,000ದ ಕಾರ್ ತೊಗೊಂಡ್ರು, ನಾವು ತಗೋಬೇಕು. ಜನರನ್ನ ನೋಡಿ ಅವರು ಸಂಸಾರದಲ್ಲಿ ಹೇಗೆ ಆಸಕ್ತರಾಗಿರ್ತಾರಲ್ವಾ, ಅದನ್ನು ನೋಡಿ ನಾನೂ ಕೂಡ ಆಸಕ್ತನಾಗ್ತೀನಿ. ಅದು ಅವ್ರ ಬಗ್ಗೆ ಅಲ್ಲ, ನಮ್ಮ ಬಗ್ಗೆ ಹೇಳ್ತಾ ಇರೋದು. ಈಗ ಜಿತಂತೆ ಸ್ತೋತ್ರ ಅಂತಿದೆ, ಬ್ರಹ್ಮದೇವರು ನಾನು ಅದು ಮಾಡಿದೆ ಇದು ಮಾಡಿದೆ ಅಂತ ಪಾಪಗಳೆಲ್ಲ ಹೇಳ್ಕೊತಾ ಇರ್ತಾರೆ. ಬ್ರಹ್ಮದೇವರು ಪಾಪ ಮಾಡ್ತಾರಾ? ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಹೀಗೆ ಸ್ತೋತ್ರ ಮಾಡಬೇಕು ಅಂತ ಕಲಿಸ್ಕೊಡೋಕ್ಕೆ ಬ್ರಹ್ಮದೇವರು ಆ ಜಿತಂತೆ ಸ್ತೋತ್ರ ಮಾಡಿದ್ದಾರೆ. ಅದೇ ಥರ ಪ್ರಹ್ಲಾದರಾಜರು ಏನು ಹೀಗೆಲ್ಲ. ಆದರೆ ನಮ್ಮನ್ನು ನೋಡಿ ನಾವು ಸ್ತೋತ್ರವನ್ನು ಹೇಳ್ಕೊಳ್ಬೇಕಾದ್ರೆ ಹೀಗೆ ಹೇಳ್ಕೊಳ್ಬೇಕು. ಹೀಗೆ ಮಾಡೋದು ನಾವು. ಸಂಸಾರದಲ್ಲಿ ಇರುವವರನ್ನು ನೋಡಿ ಅವರ ಹಿಂದೆ ನಾನು ಹೀಗೆ ಮಾಡಬೇಕು ಅಂತ ಅನುಸರಣೆ ಮಾಡ್ತೀವಂತೆ. ಸರಿ, ಅನುಸರಣೆ ಮಾಡಿ ಏನಾಗುತ್ತೆ? ಪ್ರಪತನ್ ಮತ್ತದೇ ಹಾಳುಬಾವಿಗೆ. ಆ ಹಾಳುಬಾವಿನಲ್ಲಿ ಸರ್ಪಗಳೆಲ್ಲ ಇದೆ. ಆ ಸರ್ಪಗಳಿಂದ ಕೂಡಿರುವ ಹಾಳುಬಾವಿಗೆ ಯಾವನೋ ಒಬ್ಬ ಬಿದ್ದ, ನಾನು ಬೀಳಬೇಕು ಅಂತ ಈ ಜನರು ಅವನನ್ನೇ ಅನುಸರಿಸಿ, ಗೊತ್ತು ಅಲ್ಲಿ ದುಃಖ ಇದೆ ಅಂತ ತೋಗತ್ತು, ದುಃಖ ಇದೆ ಅಂತ. ಇವಾಗ ಎಷ್ಟು ನಾವು ಏನೋ ಭಾರಿ ಬುದ್ಧಿವಂತರು ಅಂತ ಈ ಲೋಕದಲ್ಲಿ ನಾವು ಬೇಕಾದಷ್ಟು ಜನ ಸಿಗ್ತಾರೆ. ಆ ಎಲ್ಲ ಬುದ್ಧಿವಂತರು ಕೂಡ ಸ್ಮೋಕ್ ಮಾಡ್ತಿರ್ತಾರೆ. ಎಲ್ಲರಲ್ಲ, ಕೆಲವರು ಸ್ಮೋಕ್ ಮಾಡ್ತಿರ್ತಾರೆ. ಅವ್ರಿಗೆ ಗೊತ್ತಿಲ್ವಾ ಬುದ್ಧಿವಂತರು ಸ್ಮೋಕ್ ಮಾಡೋದ್ರಿಂದ ನಮಗೆ ದೇಹ ಹಾನಿ ಆಗುತ್ತೆ ಅಂತ? ಗೊತ್ತೋ ಇಲ್ವೋ? ಗೊತ್ತಿದ್ರೂ ಕೂಡ ತಡ್ಕೊಳ್ಳಿಕ್ಕಾಗಲ್ಲ. ಹಾಗೆ ಅಂತಹ ಒಂದು ಸ್ಥಿತಿಯನ್ನು ಹೇಳ್ತಾ ಇದ್ದಾರೆ. ಆ ಹಾಳುಬಾವಿನಲ್ಲಿ ಬಿದ್ದಿರ್ತಾನೆ, ಅದನ್ನು ನೋಡಿಯೂ ಕೂಡ ಇವನು ಅಲ್ಲಿ ಮತ್ತೆ ಬೀಳ್ಲಿಕ್ಕೆ ಹೋಗ್ತಾನೆ. ಹಾಗೆ ನಾನು ಬೀಳ್ಲಿಕ್ಕೆ ಹೋಗ್ತಾ ಇದ್ದೆ ಅಂತ ಪ್ರಹ್ಲಾದರಾಜರು ಹೇಳ್ಕೊತಾರೆ. ಪ್ರಪತನ್. ಆದ್ರೆ ಏನಾಯ್ತು ಗೊತ್ತಾ? ಪ್ರಸಂಗಾತ್ ಸುರರ್ಷಿಣ ಆತ್ಮಸಾತ್ ಕೃತ್ವ ಗೃಹೀತ. ಅದು ಏನೋ ನಮ್ಮ ತಾಯಿ ಹೊಟ್ಟೆ ಒಳಗಿದ್ದೆ ನಾನು. ಆವಾಗ
ಅದು ಏನೋ ಪರಮಾತ್ಮನ ಒಂದು ಸಂಕಲ್ಪದಿಂದ ನಾರದರು ಬಂದರು. ಅವರು ಪಾಪ ನಮ್ಮ ತಾಯಿಗೆ ಹೊಟ್ಟೆ ಒಳಗೆ ನನ್ನಲ್ಲಿರುವ ನನ್ನಲ್ಲಿ ನಾನು ಇದ್ನಲ್ವಾ, ನನ್ನನ್ನು ನೋಡಿ ಅವರು ಆತ್ಮಸಾತ್ಕೃತ್ವ, ಏ ಇವನು ಭಾಳ ಒಳ್ಳೆಯವನಪ್ಪ ಪ್ರಹ್ಲಾದ, ನನ್ನ ಭಕ್ತರು ನನ್ನ ಕಡೆಯವರು ಅಂತಿದೆಯಲ್ವಾ, ಆ ನನ್ನ ಕಡೆಯವರಲ್ಲಿ ಇವನನ್ನು ಒಬ್ಬನನ್ನಾಗಿ ಮಾಡ್ಕೊಳ್ತೀನಿ ಅಂತ ಅನ್ಕೊಂಡ್ರಂತೆ ನಾರದರು. ಆತ್ಮೀಯೇಷು ಅಯಂ ಏಕಃ ಅಂತ ನಾರದರು ಹೇಳೋದು. ನನ್ನ ಆತ್ಮೀಯರು ಅಂತ ಯಾರು ಇರ್ತಾರೆ ಅವರಲ್ಲಿ ಇವನು ಒಬ್ಬಪ್ಪ. ಈಗ ನಾವು ಎಷ್ಟೋ ಕಡೆ ನೋಡ್ತೀವಲ್ಲ, ಅವರು ಯಾರೋ ಒಬ್ಬರು ಅವ್ರ ಫ್ಯಾಮಿಲಿ ಮೆಂಬರ್ ಅಂತೆ ಯಾರನ್ನೋ ಒಬ್ಬನ ಇಟ್ಕೊಂಡ್ಬಿಟ್ಟಿರ್ತಾರೆ. ಅವ್ನು ಭಾರಿ ಸಹಾಯ ಮಾಡಿರ್ತಾನೆ, ಇವರು ಭಾರಿ ಇವನು ಹೇಳ್ದಂಗೆ ನಡ್ಕೋತಾ ಇರ್ತಾರೆ, ಮಗನಂತೆ ಅವನ್ನ ಟ್ರೀಟ್ ಮಾಡ್ತಾ ಇರ್ತಾರೆ. ಅದರಂತೆ ಇಲ್ಲಿ ನಾರದರು ಹೇಳೋದು, ಆ ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರೆ, ನಾನು ಆ ಸಂಸಾರವೆಂಬ ಬಾವಿಯಲ್ಲಿ ಬೀಳಕ್ಕೆ ಹೊರಟಿದ್ದೆ. ಆ ಬೀಳಕ್ಕೆ ಹೊರಡಬೇಕಾದ್ರೆ ನಾರದರು ಬಂದು, ಬೀಳಬೇಡ್ವೋ ಮಾರಾಯ, ನೀ ಎಂಥ ಒಳ್ಳೆಯವನು ಅಂತ ಪಾಪ ನನ್ನ ಕೈ ಹಿಡಿದು ತತ್ವೋಪದೇಶ ರೂಪಂ ಹಸ್ತಾವಲಂಬನಂ ದತ್ವಾ ಗೃಹೀತಃ. ಗೃಹೀತಃ ಅಂತ ಶ್ಲೋಕದಲ್ಲಿದೆ. ಹಿಡ್ಕೊಂಡ್ರು ಅಂದರೆ ಏನು? ಹಿಡ್ಕೊಂಡ್ರು ಅಂದರೆ ನಾನು ಆ ಸಂಸಾರದಲ್ಲಿ ಬೀಳದೇ ಇರುವಂತೆ ತತ್ವೋಪದೇಶವನ್ನು ಮಾಡಿ ಕೈ ಕೊಟ್ಟು, ಅಂದರೆ ಬಾವಿಯಲ್ಲಿ ಬೀಳದೇ ಇರಬೇಕಾದ್ರೆ ಕೈ ಕೊಡ್ತಾರಲ್ವಾ, ಇಲ್ಲಿ ಕೈ ಕೊಡೋದು ಅಂತಂದರೆ ತತ್ವೋಪದೇಶವನ್ನು ಮಾಡಿ ನನ್ನನ್ನು ಹಿಡ್ಕೊಂಡ್ರು. ಅದಕ್ಕೆ ನಾ ಬಿದ್ದಿಲ್ಲ, ತಸ್ಮಾದೇವ ಕೂಪೇ ನ ಪತಿತಃ. ಅವ್ರು ಹಿಡ್ಕೊಂಡ್ರು, ತತ್ವೋಪದೇಶ ಮಾಡಿದ್ರು ಅಂತ ಬದುಕೊಂಡಿದ್ದೀನಿ ನಾನಿವತ್ತು ಅಂತ ಪ್ರಹ್ಲಾದರಾಜರು ನರಸಿಂಹದೇವರ ಮುಂದೆ ಹೇಳ್ತಾ ಇದ್ದಾರೆ. ಆದ್ದರಿಂದ ಸಹ ಅಹಂ ತೇನ ಉದ್ಧೃತಃ ಅಹಂ, ಅಂತಹ ನಾನು ಅಂದರೆ ಹೀಗೆ ನಾನು ಅವರಿಂದ ಕಾಪಾಡಲ್ಪಟ್ಟೆ, ನಾರದರಿಂದ ನನ್ನನ್ನು ಉದ್ಧಾರ ಮಾಡಿದ್ರು ಅವರು. ಉದ್ಧೃತನಾದ ನಾನು, ಹೀಗೆ ನನ್ನನ್ನು ಆ ಸಂಸಾರವೆಂಬ ಕೂಪದಲ್ಲಿ ಬಾವಿಯಲ್ಲಿ ಬೀಳದೇ ಇರುವಂತೆ ನನ್ನನ್ನು ಎತ್ತಿಟ್ರಲ್ಲ ಆ ನಾರದರು, ಅಂತಹ ನಾರದರು ನಾನು ಈಗ ಇವಾಗ ಅಂತಹ ಭಾಗವತರ ಸೇವೆ. ಎಂತಹ ನಾರದರು ಭಾಗವತರು! ನಾನು ಯಾವುದೋ ಹಳ್ಳದಲ್ಲಿ ವಾಪಸ್ ಬರದೇ ಇರುವಂತಹ ಒಂದು ಹಾಳು ಬಾವಿಯಲ್ಲಿ ಬಿದ್ದೋಗುವ ನನ್ನನ್ನು ಎತ್ತಿ ಉಪದೇಶ ಮಾಡಿ ನನ್ನನ್ನು ಕಾಪಾಡಿದ್ರಲ್ಲ, ಅಂತಹ ಭಾಗವತರ ಸೇವೆಯನ್ನು ಬಿಟ್ಟುಬಿಡೋಕ್ಕಾಗತ್ತಾ ನಾನು ಅಂತ ಕೇಳ್ತಾ ಇದ್ದಾರೆ ಪ್ರಹ್ಲಾದರಾಜ. ಅಂದರೆ ತಾತ್ಪರ್ಯ ಏನು? ಯಾರ್ಯಾರು ಭಾಗವತರು ಅಂತ ಇರ್ತಾರೆ, ಯಾರ್ಯಾರು ಜ್ಞಾನಿಗಳು ಅಂತಿರ್ತಾರೆ, ಅವರು ಇಷ್ಟು ಒಳ್ಳೆಯವರಾಗಿರ್ತಾರೆ. ಅವರು ನಮಗೆ ತತ್ವೋಪದೇಶವನ್ನು ಮಾಡಿ ಸನ್ಮಾರ್ಗದಲ್ಲಿ ಹೋಗುವಂತೆ ನಮಗೆ ಪ್ರೇರಣೆಯನ್ನು ಮಾಡಿ ತತ್ವೋಪದೇಶವನ್ನು ಮಾಡಿ ನಮ್ಮನ್ನು ಸಂಸಾರದಿಂದ ಕರೆದುಕೊಂಡು ಆಚೆ ದಡಕ್ಕೆ ಕರೆದುಕೊಂಡು ಹೋಗುವ ಶಕ್ತಿ ಅವರಲ್ಲಿರುತ್ತೆ. ಅಂತಹ ಜ್ಞಾನಿಗಳ ಸೇವೆಯನ್ನು ಬಿಡ್ಲಿಕ್ಕಾಗತ್ತಾ? ನಮ್ಮ ಲೋಕದಲ್ಲೇನೆ, ಲೌಕಿಕದಲ್ಲೇನೆ ನಮಗೇನೋ ಒಂದು ರೋಗ ಬಂದಿತ್ತಪ್ಪ, ಆ ರೋಗವನ್ನು ಒಬ್ಬ ವೈದ್ಯ ಪರಿಹಾರ ಮಾಡಿದ ಅಂದಾಗ ಜೀವನ ಪೂರ್ತಿ ಅವನ ಬಗ್ಗೆ ನೆನೆಸ್ಕೋತಾ ಇರ್ತೀವಿ. ಏನ್ರಿ ತಡ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ ಆ ರೋಗ, ಎಷ್ಟು ತಲೆನೋವು ಹೊಟ್ಟೆ ನೋವು, ಅಂತಹ ರೋಗವನ್ನು ಪರಿಹಾರ ಮಾಡಿಬಿಟ್ರು ರೀ ಅಂತ ಅವನ ಮೇಲೆ ಭಾರಿ, ಆ ಡಾಕ್ಟರ್ ಮೇಲೆ ವೈದ್ಯರ ಮೇಲೆ ಪ್ರೀತಿ ನಮಗೆ. ಇದು ಬರೀ ಒಂದು ಜನ್ಮ, ಒಂದು ರೋಗ. ಇದು ಸಂಸಾರ ಅನ್ನೋದು ಅನಾದಿ ಕಾಲದಿಂದ ಇರೋ ರೋಗ. ಅದು ಅಂತಹ ಸಂಸಾರವನ್ನು ನಮಗೆ ಉಪದೇಶದಿಂದ ಅಲ್ಲಿ ಹೋಗಬೇಡಪ್ಪ, ಅದು ಸರಿ ಇಲ್ಲ ಮಾರ್ಗ, ಮತ್ತೆ ಹಳ್ಳಕ್ಕೆ ಬೀಳ್ತೀಯ, ಈ ಕಡೆ ಬಾ, ಮೋಕ್ಷ ಮಾರ್ಗ ಇದೆ ಅಂತ ತೋರಿಸುವ ಆ ಭಾಗವತರು ಅಂತ ಏನಿದ್ದಾರೆ ಅವರು ಅವರನ್ನು ನಾನು ಅವರ ಸೇವೆಯನ್ನು ಹೇಗೆ ಬಿಡಲಿ? ಅದಕ್ಕೆ ಇನ್ನೂ ಸ್ವಲ್ಪ ಬರೀತಾರೆ ವಿಷ್ಣು ತೀರ್ಥರು. ನಿರ್ನಿಮಿತ್ತಂ ಭವಭಯ ಪರಿಹಾರಕ ರೂಪತೆಯ ತತ್ ಸೇವಾಯ ಅವಶ್ಯಕತ್ವ ಕಥನೇನ. ಅಂದರೆ ಅವರ ಸೇವೆ ಹೇಗಿರ್ಬೇಕು ಗೊತ್ತಾ? ನಿರ್ನಿಮಿತ್ತ, ಏನೂ ನಿಮಿತ್ತ ಇರಬಾರದು. ಅಂದರೆ ಈಗ ನಾವೆಲ್ಲ ಕೆಲವರು ಈಗಿನ ಕಾಲದಲ್ಲಿ ನಾವೆಲ್ಲ ಏನು ಮಾಡ್ತೀವಿ, ಯಾರೋ ಒಬ್ಬರು ಗುರುಗಳು ಅಂತ ಇರ್ತಾರೆ ಅಂತ ಇಟ್ಕೊಳ್ಳೋಣ. ಆ ಗುರುಗಳ ಸೇವೆ ತುಂಬ ಮಾಡೋದು. ಯಾಕೆ? ಏನೋ ನಮಗೆ ಸ್ವಲ್ಪ
ಅವರು ಪ್ರಸನ್ನರಾಗಿ ನಮಗೆ ಉಪದೇಶ ಮಾಡಲಿ ಅಂತ. ಎಷ್ಟೋ ದಿನಗಳ ಕಾಲ, ವರ್ಷಗಳ ಕಾಲ ಸೇವೆ ಮಾಡಿಯುವೆ ಅವ್ರು ಏನೂ ಉಪದೇಶನೇ ಮಾಡೋದಿಲ್ಲ ಅಂತ ಇಟ್ಕೊಳ್ಳೋಣ. ಆವಾಗ ಏನಪ್ಪ ಇವ್ರದ್ದೇನು ಎಷ್ಟು ಸೇವೆ ಮಾಡಿದ್ರು ಏನೋ ನಮಗೆ ಒಳ್ಳೇದಾಗ್ತಾ ಇಲ್ಲ, ಏನೋ ಒಂದು ಮಂತ್ರಾಕ್ಷತೆ ಕೊಡ್ತಾ ಇಲ್ಲ, ನಮಗೆ ಆಶೀರ್ವಾದನೂ ಮಾಡ್ತಾ ಇಲ್ಲ, ಉಪದೇಶ ಮಾಡ್ತಾ ಇಲ್ಲ, ಏನು ಮಾಡಬೇಕು ಇವ್ರನ್ನ ಸೇವೆ ಮಾಡಿ ಅಂತ ಬಿಟ್ಬಿಡ್ತಾರೆ ಜನ. ಹಾಗೆ ಮಾಡಬಾರದು ಅಂತಾರೆ ಪ್ರಹ್ಲಾದರಾಜರು. ಅವರು ಜ್ಞಾನಿಗಳು ಅಂತ ಆದರೆ ಅವರು ಏನೇ ಮಾಡಲಿ ಅವ್ರು ನಮಗೆ ಇಂಥದಕ್ಕೋಸ್ಕರ ನಾವು ಭಕ್ತಿ ಮಾಡ್ತಾ ಇದ್ದೀವಿ ಅಂತಿರಬಾರ್ದು. ನಿರ್ನಿಮಿತ್ತಂ, ಆ ನಿಮಿತ್ತ ಇಲ್ಲದೇನೆ ಅವರ ಸೇವೆ ಮಾಡುವುದು ಅವಶ್ಯಕ. ಆ ವಾಯುಸ್ತುತಿಯಲ್ಲೂ ಬರುತ್ತಲ್ವ, ನಿರ್ವ್ಯಾಜಾಂ ನಿಶ್ಚಲಾಂ. ವ್ಯಾಜ ಅಂದರೆ ನಿಮಿತ್ತ, ಎಲ್ಲ ಒಂದೇ. ಸದ್ಗುಣಗಣ ಬೃಹತೀಂ. ವಾಯುದೇವರಲ್ಲಿ ಕೇಳ್ಕೊತಾರೆ ತ್ರಿವಿಕ್ರಮ ಪಂಡಿತಾಚಾರ್ಯ, ನಿಮ್ಮ ಮೇಲೆ ನಮ್ಮ ಭಕ್ತಿ, ನಿಮ್ಮ ಮೇಲೆ ನಮಗೆ ಭಕ್ತಿ ಕೊಡ್ರಿ. ಅದು ಭಕ್ತಿ ಹೇಗಿರಬೇಕು? ನಿಮಿತ್ತವಾಗಿ, ಏನೂ ನಿಮಿತ್ತ ಇರಬಾರದು. ನಮ್ಗೆ ಅದು ಕೊಡಿ ಇದು ಕೊಡಿ ಆದ್ರಿಂದ ಭಕ್ತಿ ಮಾಡ್ತೀವಿ ಅಂತಲ್ಲ. ಅದೇ ತರಹ ಗುರುಗಳ ಮೇಲೂ ಹಾಗೆ ಇರಬೇಕು ಅಂತ ಇವರು ಪ್ರಹ್ಲಾದರಾಜರು ಸ್ತೋತ್ರ ಮಾಡ್ತಾ ಇದ್ದಾರೆ. ವಿಷ್ಣು ತೀರ್ಥರು ಹೇಳ್ತಾರೆ, ನೋಡ್ರಿ ಇದು ಯಾವುದು ಗೊತ್ತಾ, ಇದು ಸಖ್ಯ ಎನ್ನುವ ಭಾಗವತ ಧರ್ಮ ಹೀಗಿರಬೇಕು. ಆ ಈಗ ಭಾಗವತ ಧರ್ಮದ್ದು ಧರ್ಮೋಪದೇಶ ಪ್ರಕರಣದಲ್ಲಿ ಬರುತ್ತೆ. 30 ಭಾಗವತ ಧರ್ಮಗಳು ಸರ್ವತಃ ಮನಸಸ್ಸಂಗಂ ಅಂತ ಶುರುವಾಗತ್ತೆ. ಆ ಹಿಂದೆನೂ ಬಂದಿತ್ತು ಯಾವ ಯಾವುದು 30 ಭಾಗವತ ಧರ್ಮ, ಏಕಾದಶ ಸ್ಕಂದದಲ್ಲೊಂದು, ಸಪ್ತಮ ಸ್ಕಂದದಲ್ಲೊಂದು ಅಂತ. ಅಲ್ಲಿ ಸಖ್ಯ ಅಸಖ್ಯ ಎನ್ನುವ ಒಂದು ಭಾಗವತ ಧರ್ಮ ಇದೆ. ಆ ಸಖ್ಯದ ಬಗ್ಗೆ ರಾಜವಿರಾಗ ಪ್ರಕರಣ ಅಂತ ಹಿಂದೆ ಬಂದಿತ್ತು. ಆ ರಾಜವಿರಾಗ ಪ್ರಕರಣದಲ್ಲೂ ಕೂಡ ಸಖ್ಯ ಅಂದರೆ ಆ ಭಾಗವತ ಧರ್ಮ ಹೇಗಿರಬೇಕು ಅಂತ ವರ್ಣನೆ ಮಾಡಿದ್ರು. ಆ ಪ್ರಕರಣದ ಕೊನೆಯಲ್ಲಿ 30ನೇ ಶ್ಲೋಕದಲ್ಲಿ ಪುನಶ್ಚ ಭೂಯಾತ್ ಭಗವತ್ಯನಂತೆ ಅನ್ನುವ ಶ್ಲೋಕದಲ್ಲಿ ಆ ಗುರುಗಳ ಒಂದು ನಿರ್ನಿಮಿತ್ತವಾದ ಭಕ್ತಿ ಅಂತ ಏನಿದೆ ಅದೇನೇ ಸಖ್ಯ ಅಂತ ಹೇಳಿದ್ರು. ಇವಾಗಲೂ ಅದನ್ನೇ ಹೇಳ್ತಾ ಇದ್ದಾರೆ. ಅಂದ್ರೇನು, ಗುರುಗಳಲ್ಲಿ ಮಾಡುವ ಭಕ್ತಿ ಅಂತೇನಿದೆ ನಿರ್ನಿಮಿತ್ತವಾದ ಸಖ್ಯ ಅಂದರೆ ಫ್ರೆಂಡ್ಶಿಪ್ಪಲ್ಲಿ, ಫ್ರೆಂಡ್ಸಲ್ಲಿ ಹಾಗೆ ಅಲ್ವಾ. ಈಗ ಯಾರೋ ಒಬ್ಬರು ಫ್ರೆಂಡನ್ನು ಇಟ್ಕೊಂಡಿರ್ತೀವಿ, ಭಾರಿ ಏನೋ ಚಿಕ್ಕ ಶಾಲೆಯಿಂದ, ಸಣ್ಣ ಶಾಲೆಯಿಂದ ಅವನು ಫ್ರೆಂಡಾಗೇ ಇರ್ತಾನೆ. ಅವನು ಏನು ಮಾಡಲಿ ಬಿಡಲಿ ಅವನು ಯಾವಾಗಲೂ ಫ್ರೆಂಡು ಅಂತ ಇಟ್ಕೊಂಡಿರ್ತಾರೆ ಕೆಲವರು. ಹಾಗೆ ನಿರ್ನಿಮಿತ್ತವಾಗಿ ಉಪಕಾರ ಮಾಡುವವನು ಅಂತ ಯಾರಿದಾರಲ್ವಾ ಅವನೇನೆ ಸುಹೃತ್ ಅಂತ ಕರಿಬೇಕು ಅಂತ ಆಚಾರ್ಯರು ಏನೋ ಗೀತಾಭಾಷ್ಯದಲ್ಲಿ ಹೇಳ್ತಾರೆ. ಅದೇ ಲಕ್ಷಣ ಡೆಫಿನೇಷನ್ ಇಲ್ಲೂ ಹೇಳ್ತಾರೆ ನೋಡಿ. ನಿರ್ನಿಮಿತ್ತವಾಗಿ ಆ ಗುರುಗಳ ಸೇವೆಯನ್ನು ಮಾಡಬೇಕು. ಇದರಿಂದ ಏನು ತಿಳಿಸ್ಕೊಡ್ತಾ ಇದ್ದಾರೆ? ಸಖ್ಯ ಎನ್ನುವ ಭಾಗವತ ಧರ್ಮವನ್ನು ತಿಳಿಸ್ಕೊಟ್ಟಂಗಾಯಿತು ಅಂತ ಈ ಶ್ಲೋಕದಲ್ಲಿ ಒಟ್ಟು ಏನು ಹೇಳಿದ್ರು ಅಂದರೆ, ಪರಮಾತ್ಮನಲ್ಲಿ ಹೇಗೆ ಭಕ್ತಿಯನ್ನು ಮಾಡ್ತೀವಿ ಅದರಂತೆ ಭಾಗವತರಲ್ಲಿ ಜ್ಞಾನಿಗಳಲ್ಲೂ ಕೂಡ ಅದೇ ರೀತಿ ಭಕ್ತಿಯನ್ನು ಮಾಡಬೇಕು. ಆ ಭಕ್ತಿಯನ್ನು ಮಾಡಿದಾಗ ನಮಗೆ ಎಲ್ಲ ಪುರುಷಾರ್ಥಗಳು ಸಿಗತ್ತೆ ಅಂತ ಹೇಳಿದ್ರು. ಇದರಲ್ಲಿ ಒಂದು ಶಬ್ದ ಆತ್ಮಸಾತ್ ಅಂತಿದೆ. ಆತ್ಮಸಾತ್ ಅಂದ್ರೇನು? ಆತ್ಮಸಾತ್ ಅಂದರೆ ವಿಷ್ಣು ತೀರ್ಥರು ಬರೀತಾರೆ, ಆತ್ಮಸಾತ್ ಕೃತ್ವ ಅಂತ ಬರೆದಿದ್ದಾರೆ. ಆತ್ಮಸಾತ್ ಕೃತ್ವ ಅನ್ನೋದಕ್ಕೂ ಅಲ್ಲಿ ಮೇಲ್ಗಡೆ ಅರ್ಥ ಬರೆದಿದ್ರು, ಆತ್ಮೀಯೇಷು ಅಯಂ ಏಕಃ ಇತಿ ಬುದ್ಧಿಂ ಕೃತ್ವ. ಇವನು ನನ್ನಲ್ಲಿ ಒಬ್ಬ, ನಮ್ಮ ಆತ್ಮೀಯರಲ್ಲಿ ಒಬ್ಬ. ವ್ಯಾಕರಣದಲ್ಲಿ ಇದು ಸಾತಿ ಸಾತಿ ಅಂತ ಒಂದು ಪ್ರತ್ಯಯ. ಆ ಸಾತಿ ಪ್ರತ್ಯಯ ಏನು ಹೇಳುತ್ತಪ್ಪ ಅಂತಂದರೆ ಅಧೀನ, ಸ್ವಾಧೀನ ಅಂತ ಅರ್ಥ. ಸ್ವಾಧೀನ ಅಂದರೆ ತನ್ನ ಅಧೀನ. ತನ್ನ ಅಧೀನ ಅಂತಂದ್ರೇನು? ಆ ಪ್ರಹ್ಲಾದರಾಜರು ಬೇರೆ ಕಡೆ ಮನಸ್ಸು
ನಮಗೆಲ್ಲ ಬೇರೆ ಕಡೆ ಮನಸ್ಸಿರುತ್ತೆ. ಆ ಮನಸ್ಸನ್ನು ಎಳೆದು ನನ್ನ ಅಧೀನವನ್ನಾಗಿ ಮಾಡೋದು. ಅಂದರೆ ಬುದ್ಧಿ ಏನು ಹೇಳುತ್ತೆ ಹಾಕಿ ಕೇಳೋದು. ಅಂದರೆ ಇಲ್ಲಿ ಏನರ್ಥ, ಗುರುಗಳು ಆ ಜ್ಞಾನಿಗಳು ಅಂತ ಏನಿರ್ತಾರೆ ಅವರ ಸೇವಾ ಮಾಡಬೇಕು ಅನ್ನುವ ಬುದ್ಧಿ. ಇಲ್ಲಿ ತಮ್ಮ ಆತ್ಮೀಯರು ಅಂತ ಯಾರಿರ್ತಾರೆ, ನಾರದರಿಗೆ ಹೇಳ್ತಾ ಇರೋದು ಆತ್ಮೀಯರು ಅಂತ ಯಾರಿದ್ದಾರೆ ಅವರಲ್ಲಿ ನನ್ನನ್ನು ಒಬ್ಬನನ್ನಾಗಿ ಮಾಡಿಕೊಂಡು ಎನ್ನುವ ಅರ್ಥವನ್ನು ವಿಷ್ಣು ತೀರ್ಥರು ಬರೆದಿದ್ದಾರೆ. ಆದ್ದರಿಂದ ಇದು ಅನ್ವಯ ಹೇಗೆ, ಕೊನೆಗೆ ಏವಂ ಪ್ರಭವಾಹಿ ಕೂಪೇ ನಿಪತಿತಂ, ಸಂಸಾರವೆಂಬ ಹಾಳು ಬಾವಿಯಲ್ಲಿ ಬಿದ್ದಿರುವ ಕಾಮಾಭಿಕಾಮಂ ಜನಂ, ಮತ್ತೆ ಮತ್ತೆ ಕಾಮವನ್ನು ಬಯಸುವ ಜನರನ್ನು ಅನುಸರಿಸಿ ಯಹ ಪ್ರಪತನ್, ನಾನಿನ್ನೇನು ಬೀಳಕ್ಕೆ ಆಲ್ಮೋಸ್ಟ್ ಬಿದ್ದೋಗಿದ್ದೆ, ಆದರೆ ಸುರರ್ಷಿಣ ಪ್ರಸಂಗಾತ್ ಆತ್ಮಸಾತ್ ಕೃತ್ವ, ದೇವಋಷಿಗಳಾದ ನಾರದರಿಂದ ನಾನು ಏನೋ ನಮ್ಮ ತಾಯಿ ಹೊಟ್ಟೆಯಲ್ಲಿದ್ದೆ, ನನ್ನನ್ನು ನೋಡಿ ಅವರಿಗೆ ಕರುಣೆ ಬಂದು ಅವರಲ್ಲಿ ಒಬ್ಬನನ್ನಾಗಿ ನನ್ನನ್ನು ಮಾಡಿಕೊಂಡ್ಬಿಟ್ರು. ಅಂತಹ ನಾರದರಿಂದ ಗೃಹೀತನಾದ ನಾನು ಇಷ್ಟು ನನಗೆ ಗೊತ್ತು. ಆ ಜ್ಞಾನಿಗಳ ಮಾಡುವ ಒಂದು ಅನುಗ್ರಹ, ಅವರು ಮಾಡುವ ತತ್ವೋಪದೇಶದಿಂದ ಎಷ್ಟು ನಮಗೆ ಸಂಸಾರದಿಂದ ಈ ಕಡೆ ಬಂದು ಪರಮಾತ್ಮನನ್ನು ಕಾಣಲು ಎಷ್ಟು ಅನುಕೂಲ ಮಾಡಿದ್ದಾರೆ, ಎಷ್ಟು ಅನುಗ್ರಹ ಮಾಡಿದ್ದಾರೆ ಅಂತ ಅದರ ವ್ಯಾಲ್ಯೂ ಗೊತ್ತು ನನಗೆ. ಅಂತಹ ಆ ವ್ಯಾಲ್ಯೂ ಗೊತ್ತಿರುವ ನಾನು ಅಹಂ ಕಥಂ ತವ ವೃತ್ಯ ಸೇವಾಂ ವಿಸೃಜೆ ಅಂತ ನರಸಿಂಹದೇವರಿಗೆ ಹೇಳ್ತಾ ಇದ್ದಾರೆ. ಅಂತಹ ನಿನ್ನ ಜ್ಞಾನಿಗಳು, ನಿನ್ನ ಭೃತ್ಯರು ಅಂತ ಏನಿದ್ದಾರೆ ಜ್ಞಾನಿಗಳು, ಅವರ ಸೇವಾವನ್ನು ನಾನು ಹೇಗೆ ತಾನೇ ಬಿಡ್ಲಿಕ್ಕೆ ಸಾಧ್ಯ? ಆದ್ದರಿಂದ ಭೃತ್ಯ ಸೇವಾವನ್ನು ಮಾಡಬೇಕು ಅನ್ನೋದರಲ್ಲಿ ತಾತ್ಪರ್ಯ. ಇಲ್ಲಿಗೆ ಇವತ್ತಿನ ನಿಲ್ಲಿಸಿರೋಣ. ಮತ್ತೆ ಮುಂದಿನ ಸಲ ಈ ಗುರುಭಕ್ತಿ ಅನ್ನೋದು ಹೇಗಪ್ಪ, ಏನೋ ಎಲ್ಲ ಪುರುಷಾರ್ಥವನ್ನು ಕೊಡುತ್ತೆ ಅಂತೀರಾ, ನೇರವಾಗಿ ಎಲ್ಲ ಪುರುಷಾರ್ಥ ಕೊಡುತ್ತಾ ಹೇಗೆ? ಮತ್ತು ಹರಿಭಕ್ತಿಗೂ ಗುರುಭಕ್ತಿಗೂ ಏನು ವ್ಯತ್ಯಾಸ ಅಂತ ಇನ್ನೂ ಅನೇಕ ಪ್ರಶ್ನೆಗಳಿದೆ. ಆ ಪ್ರಶ್ನೆಗಳಿಗೆ ಮತ್ತೆ ಉತ್ತರವನ್ನು ಕೊಡ್ತಾರೆ. ಅದನ್ನು ಮತ್ತೆ ಮುಂದಿನ ಸರಿ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.